ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀವೇದವ್ಯಾಸಾಯ ನಮಃ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಶ್ರೀಮದಾಚಾರ್ಯರಮತಾನುಗಧೀಮತಾ ಮುರರಂಗ್ರಿಗಮಲಕ್ಕೆ ಸೋಮಪಾನಾರ್ಹರಿಗೆ ತಾತ್ವಿಕ ದೇವತಾ ಗಣಕ್ಕೆ ಹೈಮವತಿ ಷಣ್ಮಹೀಶೇರಡಿಗೆ ಯೋಮಕೇಶಗೆ ಅವಾಣೇ ವಾಯುಸುತಾಮರ ಸಭವಲಕ್ಷ್ಮೀ ನಾರಾಯಣರಿಗಾನಮಿಪೇ ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಜಗನನೇತಪಾಣಿಂ ಮಂಡನಂ ಮಂಡನಾನಾಂ ತರುಣ ತುಳಸಿ ಮಾಲಾಂ ಕಂಧರಂ ಕಂಜನೇತ್ರಂ ಸದಯಧವಲಹಾಸಂ ವಿಠ್ಠಲಂ ಚಿಂತಯಾಮಿ. ಎಲ್ಲಿ ಹರಿಕಥಾ ಪ್ರಸಂಗಮೋ ಅಲ್ಲಿ ಗಂಗಾ ಯಮುನಾ ಗೋದಾವರಿ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದು ಎಣೆಯಾಗಿ ನಿಲ್ಲುವವು. ವಲ್ಲಭಾಶ್ರಯ ಪುರಂದರ ವಿಠ್ಠಲನು ಮೆಚ್ಚುವನು. ಜಯ 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 ಹರಿ ಎಂಬುವುದೇ ಸುದಿನಮೋ ಜಯ ಹರಿ ಎಂಬುವುದೇ ತಾರಾಬಲವು ಜಯ ಹರಿ ಎಂಬುವುದೇ ಚಂದ್ರಬಲವು ಜಯ ಹರಿ ಎಂಬುವುದೇ ವಿದ್ಯಾಬಲವು ಜಯ ಹರಿ ಎಂಬುವುದೇ ದೈವ ಬಲವು ಜಯ ಹರೇ ಪುರಂದರ ವಿಠ್ಠಲನ ಬಲವಯ್ಯ ಸಕಲ ಸುಜನರಿಗೆ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ. ಮುಕುತಿ ಪದಕ್ಕೆ ಮನವೀವ ಮಹಾರುದ್ರದೇವನು ಹರಿಭಕುತಿದಾಯಕಳು ಭಾರತೀ ದೇವಿ. ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ ಸತ್ಕರ್ಮಗಳಾಡಿಸಿ ಸುಜ್ಞಾನಮತೀತ್ತು ಗತಿಪಾಲಿಸುವ ನಮ್ಮ ಪವಮಾನನು ಚಿತ್ತದಲ್ಲಿ ಅನಂದ ಸುಖವನೀವಳು ರಮ. ಭಕುತ ಜನರುಣಯ ನಮ್ಮ ಶ್ರೀ ಪುರಂದರ ವಿಠ್ಠಲನು ಸತತ ಇವರುಳು ನಿಂತಿ ಕೃತಿ ನಡೆಸುವನು. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಅಬ್ರವಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ನಮೋಸ್ತು ತಾತ್ವಿಕಾ ದೇವಃ ವಿಷ್ಣುಭಕ್ತಿ ಪರಾಯಣಃ. ಧರ್ಮಮಾರ್ಗೇ ಪ್ರೇರೇಯಂತು ಭವಂತಃ ಸರ್ವ ಏವ ಹಿ. ಜಲಜೇಷ್ಟನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ. ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮನದ ವ್ಯಾಕುಲವನ್ನ ಪರಿಹಾರ ಮಾಡು ಅಂತೇಳಿ ದಾಸರಾಯರು ವಿಘ್ನೇಶ್ವರನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಏಕವಿಂಶತಿ ಮೋದಕ ಪ್ರಿಯ ಮೂಕರನು ವಾಗ್ಮಿಗಳ ಮಾಳ್ಪೆ ಕೃಪಾಕರೇಶ ಕೃತಜ್ಞ ಕಾಮದ ಕಾಯು ಕೈಪಿಡಿದು ಲೇಖಕಾಗ್ರಣಿ ಮನ್ಮನದ ದುರ್ವ್ಯಾಕುಲವ ಪರಿಹರಿಸು ದಯದಿ ಪಿನಾಕಿ ಭಾರ್ಯ ತನುಜ ಮೃದ್ಭವ ಪ್ರಾರ್ಥಿಸುವೆ ನಿನ್ನ. ಏಕವಿಂಶತಿ ಮೋದಕ ಪ್ರಿಯ ಕಡುಬುಗಳನ್ನ ಭಕ್ತಿಯಿಂದ ಗಣಪತಿಗೆ ಸಮರ್ಪಣೆ ಮಾಡಿದರೆ ಗಣಪತಿ ಕಡುಬು ತಿಂದು ಅನುಗ್ರಹ ಮಾಡ್ತಾನೆ. ಹೌದಿಲ್ಲ? ಹಾಗಾದ್ರೆ ಗಣಪತಿ ಕಡುಬು ಪ್ರಿಯ. 21 ಸಾಂಕೇತಿಕವಾಗಿರ್ತಕ್ಕಂಥ ಕಡುಬುಗಳನ್ನ ಮಾಡುವುದು ಅಂತ ಒಂದು ಸಾಮಾನ್ಯವಾದ ಒಂದು ಅರ್ಥ ಇದೆ. ಈಗ ಕೆಲವು ದೇವತೆಗಳನ್ನ ಆರಾಧನೆ ಮಾಡುವಾಗ ಆಯಾ ದೇವತೆಗಳಿಗೆ ಇಷ್ಟವಾದ ಪದಾರ್ಥಗಳು ಅಂತವ ಅದನ್ನೇ ಮಾಡುವುದು ರೂಢಿ. ರೂಢಿ ಅಂದ್ರೆ ಅದು ಪದ್ಧತಿ, ಅದು ಬಂದ್ಬಿಟ್ಟಾವ. ಅದಕ್ಕಿಲ್ಲಿ ಏಕವಿಂಶತಿ ಮೋದಕ ಪ್ರಿಯ ಅಂದ್ರೆ ಸಾಮಾನ್ಯರಿಗೆ ಜ್ಞಾನ ಆಗೋದೇನು ಅಂದ್ರೆ 21 ಮೋದಕಗಳನ್ನ ಗಣಪತಿಗೆ ಸಮರ್ಪಣೆ ಮಾಡಿದರೆ ಗಣಪತಿ ಪ್ರೀತನಾಗ್ತಾನೆ ಅಂತ. ಇದು ಸಾಮಾನ್ಯವಾದ ಅರ್ಥ. ನಿಜವಾದ ಅರ್ಥ ಏನು ಅಂದ್ರೆ ಏಕವಿಂಶತಿ ಅಂದ್ರೆ 21. ಏಕ ಅಂದ್ರೆ 1, ವಿಂಶತಿ ಅಂದ್ರೆ 20, 21. 21 ವಸ್ತುಗಳಿಂದ ಮಾಡಿದ ಕರ್ಮಗಳನ್ನ ದೇವರಿಗೆ ಸಮರ್ಪಣೆ ಮಾಡೋದು ಅದು ಗಣಪತಿಗೆ ಬಹಳ ಇಷ್ಟ ಅಂತ. ಯಾವುದು ಏಕವಿಂಶತಿ ಅಂದ್ರೆ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಭೂತಗಳು, ಪಂಚ ತನ್ಮಾತ್ರೆಗಳು 25. ಇನ್ನು ಉಳಿದುದು ಯಾವುದೊಂದು ಮನಸ್ಸು. ಹಾಗಾದರೆ ಪ್ರತಿನಿತ್ಯದಲ್ಲೂ ನಮ್ಮಲ್ಲಿ ಇಷ್ಟರ ವ್ಯಾಪಾರ ನಡೀತಾನೆ ಇರ್ತದೆ ಒಳಗೆ. ಎಷ್ಟು ವ್ಯಾಪಾರ? ಈ 21 ಇಂದ್ರಿಯಗಳ ಅಥವಾ ಈ 21 ವಸ್ತುವಿನ ವ್ಯಾಪಾರ ನಮ್ಮ ದೇಹದಲ್ಲಿ
ಯಾವಾಗಲೂ ನಡೀತಾನೇ ಇರ್ತದೆ. ಈ ಹೊರಗಿನ ಕರ್ಮಗಳಾಗಬೇಕಾದರೆ ಅದಕ್ಕೆ ಅನೇಕವಾದ ತತ್ವಾಭಿಮಾನಿ ದೇವತೆಗಳು ಸಹಾಯ ಮಾಡಬೇಕಾಗ್ತದೆ. ಆ ತತ್ವಾಭಿಮಾನಿ ದೇವತೆಗಳು ಸಹಾಯ ಮಾಡಿದರೆ ಮಾತ್ರ ನಮ್ಮಲ್ಲಿ ಕರ್ಮಗಳು ನಡೀತದೆ, ಇಲ್ಲಾಂದ್ರೆ ನಡೆಯಂಗಿಲ್ಲ. ನಾವು ಅನ್ಕೊಂಡಿವಿ, ನಾವು ಭಾಳ ಶಾಣೆ ಇದ್ದೀವಿ, ಲಘುನ ಹೇಳ್ತೀವಿ, ಓಡಾಡ್ತೀವಿ, ಮಾಡ್ತೀವಿ ಅಂತ. ನಾವು ಮಾಡ್ತೀವಿ ಅಲ್ಲ, ಮಾಡಿಸ್ತಾರೆ ಅನ್ನುವ ಜ್ಞಾನ ಆಗ್ಬೇಕು ನಮಗೆ. ನಾವು ಮಾಡ್ತೀವಿ ಅನ್ನೋಕ್ಕಿಂತ ಏನಾಗಬೇಕು, ಮಾಡಿಸ್ತಾರೆ ಅನ್ನುವ ಜ್ಞಾನ ಆಗಬೇಕು. ಅದಕ್ಕೆ ವಿಜಯದಾಸರಂತಾರೆ, ಕೋಟಿ ವರ್ಷ ಕಾಮಿಸಿ ಹರಿನಾಮ ನುಡಿದರು ಅವನಿಗಾಗದು ಶ್ರೀಹರಿಯ ಅನುಗ್ರಹ ಅಂತಾರೆ. ಕೋಟಿ ವರ್ಷ ಕಾಮ್ಯ ಭಾವನೆಯಿಂದ, ಅಂದ್ರೆ ಯಾವುದೋ ಒಂದು ಫಲದ ಅಪೇಕ್ಷೆಯಿಂದ ದೇವರ ಸ್ಮರಣೆ ಮಾಡಿದರೂ ದೇವರ ಅನುಗ್ರಹ ಆಗೋದಿಲ್ಲ. ಆ ಫಲವನ್ನು ಹೊಂದಬಹುದೇ ವಿನಃ ಅವನಿಗೆ ದೇವರ ಅನುಗ್ರಹ ಅಂತ ಆಗುವುದಿಲ್ಲ. ದೇವರ ಅನುಗ್ರಹ ಆಗಬೇಕಾದ್ರೇನು, ಯಾವುದೇ ಕೆಲಸ ಮಾಡಿದರೂ ನಿನ್ನ ಪ್ರೇರಣೆ, ನಿನ್ನ ಪ್ರೀತಿ. ಅದಕ್ಕೆ ನಮ್ಮ ಹತ್ರ ಒಂದಿದೆ, ಏನು, ಒಂದು ಸಂಕಲ್ಪ, ಒಂದು ಕೃಷ್ಣಾರ್ಪಣ, ಎರಡು ಬಹಳ ಮಹತ್ವದ ಕೆಲಸ. ಯಾವುದೇ ಮಾಡು ಸಂಕಲ್ಪ ಮಾಡುವಂಥದ್ದು ಶಾಸ್ತ್ರದಲ್ಲಿ. ಸ್ನಾನ ಮಾಡು, ಸಂಕಲ್ಪ ಮಾಡಿ ಸ್ನಾನ ಮಾಡು. ವಸ್ತ್ರ ಉಟ್ಟುಕೋ, ಸಂಕಲ್ಪ ಮಾಡಿ ವಸ್ತ್ರ ಉಟ್ಟುಕೋ. ಅದಕ್ಕೆ ಸ್ನಾನ ಮಾಡಿದ ತಕ್ಷಣವೇ ಒಂದು ಆಚಮನ, ವಸ್ತ್ರ ಉಟ್ಟುಕೊಂಡ ತಕ್ಷಣ ಮತ್ತೊಂದು ಆಚಮನ. ಬಹಳ ಸೂಕ್ಷ್ಮವಾದ ಕರ್ಮಗಳಿದೆ. ಅದಕ್ಕೂ ಸಂಕಲ್ಪ ಮಾಡು, ಯಾಕೆ ಅದು ಭಗವತ್ ಪೂಜೆ ಆಗುತ್ತೆ. ನೀನು ಯಾವುದನ್ನ ಸಂಕಲ್ಪ ಪೂರ್ವಕವಾಗಿ ಮಾಡುತ್ತೆಯೋ ಅದೆಲ್ಲವೂ ಭಗವತ್ ಪೂಜೆ ಆಗುತ್ತೆ. ಅದಕ್ಕೆ ಕಲಿಯುಗದಲ್ಲಿ ಸಾಧನೆ ಬಹಳ ಸುಲಭ ಅಂತ ಹೇಳಿದ್ರು. ಬೇರೆ ಯುಗದಕ್ಕಿಂತಲೂ ಕಲಿಯುಗದಲ್ಲಿ ಸಾಧನ ಬಹಳ ಸುಲಭ ಅಂದರು. ಅಷ್ಟು ಸುಲಭ ಅಂದ್ರೆ ಏನರ್ಥ, ಪರಮಾತ್ಮನ ಪ್ರೇರಣೆ, ಪ್ರೀತಿ ಅಂತ ಮಾಡಿದರೆ ಸಣ್ಣ ಕರ್ಮವು ಮಹತ್ತರವಾದ ಫಲವನ್ನು ಕೊಡುತ್ತೆ. ಹಂಗೆ ನಮ್ಮ ಇಂದ್ರಿಯಗಳೊಳಗೆ ನಿಂತು ಮಾಡಿಸುವವರು ಇಂದ್ರಿಯಾಭಿಮಾನಿ ದೇವತೆಗಳು. ಅದಕ್ಕೆ ನಮಗಿರೋದು 21 ಇಂದ್ರಿಯಗಳು. ಈಗ ಯಾವುದು ವಸ್ತುಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತಗಳು, ಪಂಚ ತನ್ಮಾತ್ರಗಳು ಮತ್ತು ಒಂದು ಮನಸ್ಸು ಪ್ರಧಾನ. ಈ 21 ಸಾಂಕೇತಿಕವಾಗಿರ್ತಕ್ಕಂತಹ ವಸ್ತುಗಳಿಂದ ದೇವರ ಆರಾಧನೆಯನ್ನ ಮಾಡೋದು. ಯಾಕೆ, ನಮಗೆ ಮನಸ್ಸು ಇದೆಯಲ್ಲ, ಮನಸ್ಸಿನೊಳಗೆ ಒಂದು ಆಕಾಶ ಇದೆ. ಆ ಆಕಾಶ ಯಾವುದು ಅಂದ್ರೆ ಭೂತಾಕಾಶ ಅಂತ ಕರೀತಾರೆ. ಈ ವಿಘ್ನೇಶ್ವರ ಭೂತಾಕಾಶಕ್ಕೆ ಅಭಿಮಾನಿ. ಅದಕ್ಕವ ಎಲ್ಲಾ ಕರ್ಮಗಳಿಗೂ ಸಾಕ್ಷಿ ಇರ್ತಾನವ. ಯಾರು? ಗಣಪತಿ. ನಾವು ಮಾಡಿದ ಎಲ್ಲ ಕರ್ಮಗಳಿಗೂ ಸಾಕ್ಷಿ ಅವನು. ಅದಕ್ಕೆ 21 ಸಾಂಕೇತಿಕವಾಗಿರ್ತಕ್ಕಂತಹ ಈ ಇಂದ್ರಿಯಗಳ ದ್ವಾರ ಏನು ಮಾಡ್ತೀಯೋ ಅದನ್ನೆಲ್ಲವನ್ನ ಗಣಪದಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ಪ್ರೇರಣೆಯ ಪ್ರಿಯತಾಂ ಸಮರ್ಪಣೆಯನ್ನು ಮಾಡಿ. ಇವು 21 ಕಡುಬಕ್ಕಿಂತ ಇದು ಬಹಳ ಮುಖ್ಯವಾದದ್ದು. ಅದಕ್ಕೆ ಜ್ಞಾನಿಗಳಂತಾರೆ. ಜ್ಞಾನಿಗಳಾದವರು ಇದರಿಂದ 21 ವಸ್ತುಗಳಿಂದ ನಮ್ಮ ದೇಹದಲ್ಲಿ ಏನಿದೆ ಇವೆಲ್ಲವುದರಿಂದ ಭಗವಂತನ ಆರಾಧನೆ ಎನ್ನ ಮಾಡಿ ಅದನ್ನ ಗಣಪತಿ ದ್ವಾರ ಸಮರ್ಪಣೆಯನ್ನ ಮಾಡು. ಮತ್ತೆ ಇನ್ನೊಂದು ಏನಿದೆ ಅಂದ್ರೆ, ಮೂಕರನು ವಾಗ್ಮಿಗಳ ಮಾಳ್ಪೆ ಅಂತಾರೆ. ಮೂಕರನು ವಾಗ್ಮಿಗಳ ಮಾಳ್ಪೆ. ಈಗ 21 ವಸ್ತುಗಳಿಂದ ಅವ ಯಾರು ದೇವರಿಗೆ ಸಮರ್ಪಣೆ ಮಾಡ್ತಾನೋ ಅವರ ಮೇಲೆ ಗಣಪತಿ ಅನುಗ್ರಹ ಮಾಡ್ತಾನೆ. ಮೂಕರನು ವಾಗ್ಮಿಗಳ ಮಾಳ್ಪೆ. ಯಾರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲವೋ ಅವರಿಗೆ ಮಾತನಾಡುವ ಸಾಮರ್ಥ್ಯವನ್ನ ವಿಘ್ನೇಶ್ವರ ಕೊಡ್ತಾನೆ. ಮೂಕರು ಅಂದ್ರೆ ಯಾರು ಅಂತ ಮತ್ತೆ ಪ್ರಶ್ನೆ ಮಾಡುತ್ತೆ ಶಾಸ್ತ್ರದಲ್ಲಿ. ಮೂಕರು ಅಂದ್ರೆ ಬೈ ಬರ್ತ್ ಮೂಕ ಇದ್ದವ ಮೂಕ ಅಲ್ಲ. ಯಾರು ದೇವರ ವಿಷಯವನ್ನೇ ಮಾತಾಡುವುದಿಲ್ಲವೋ ಅವನು ಮೂಕ. ಅದನ್ನೇ ವ್ಯಾಸರಾಜರಂದ್ರು, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ಕುರುಡ ನಿಜವಾದ ಕುರುಡ ಅಲ್ಲ ಅವನು. ಯಾವನು ಒಳಗೆ ದೇವರನ್ನು ಕಾಣುವ ಪ್ರಯತ್ನ ಮಾಡುವುದಿಲ್ಲವೋ ಅವನೇ ಕುರುಡ. ಯಾರು ಪರಮಾತ್ಮನ ಕಥೆಯನ್ನ ಕೇಳುವುದಿಲ್ಲವೋ ಸಂತೋಷವಾಗಿ ಅವನೇ ಕಿವುಡ. ಯಾರು ದೇವರ ಪೂಜೆಯನ್ನ ಮಾಡುವುದಿಲ್ಲವೋ ಅವನೇ ಕೈ ಮುರಿದವ, ಹ್ಯಾಂಡಿಕ್ಯಾಪ್. ನೋಡ್ರಿ, ಜ್ಞಾನಿಗಳ ದೃಷ್ಟಿಯಲ್ಲಿ ವಿಚಾರಗಳು ಹೆಂಗಿರ್ತದೆ ಅದರಂತೆ ಇಲ್ಲಿ ಮೂಕರನು ವಾಗ್ಮಿಗಳ ಮಾಳ್ಪೆ ಅಂದ್ರೆ ಮೂಕರಿಗೆ ಮಾತನಾಡುವ ಶಕ್ತಿಯನ್ನ ಕೊಡ್ತಾನೆ. ಎರಡನೇದೇನು ಅಂದ್ರೆ, ಅಜ್ಞಾನದಿಂದ ಭಗವಂತನ ಮಹಿಮೆಯನ್ನ ತಿಳಿಯದವರು ಅಂತೇನಿರ್ತಾರಲ್ಲ
ಅಂಥವರಿಗೆ ಅಜ್ಞಾನವನ್ನ ಪರಿಹಾರ ಮಾಡಿ ಭಗವಂತನ ವಿಷಯವನ್ನ ಮಾತಾಡುವಂತೆ ಅನುಗ್ರಹವನ್ನ ಮಾಡ್ತಾರೆ. ಅದಕ್ಕೆ ಮೂಕರನು ವಾಗ್ಮಿಗಳ ಮಾಳ್ಪೆ ಅಂತಾರೆ. ಮತ್ತೆ ಕೃಪಾಕರೇಶ, ಕರುಣೆಯನ್ನ ಸಂಪಾದಿಸುವುದಕ್ಕೆ ಆಸ್ಪದನಾಗಿದ್ದಾನೆ. ಯಾರು? ಗಣಪತಿ. ಯಾರ ಕೃಪಾ? ಈಶನ ಕೃಪಾ. ಈಶ ಅಂದ್ರೆ ಭಗವಂತ. ಕೃಪಾಕರನಾಗಿರ್ತಕ್ಕಂಥ ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡಲಿಕ್ಕೆ ನಮಗೆ ಅನುಗ್ರಹವನ್ನ ಮಾಡ್ತಾನೆ. ಕೃತಜ್ಞ ಕಾಮದ ಕಾಯು ಕೈ ಪಿಡಿದು ಅಂತಾರೆ ಜ್ಞಾನಿಗಳಂದ್ರು. ಕೃತಜ್ಞ ಕೃತಜ್ಞ ಅಂತ. ಕೃತಜ್ಞ ಅಂದ್ರೆ ಏನು? ಪರಮಾತ್ಮನ ಸ್ತೋತ್ರವನ್ನ ಮಾಡುವ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ವ್ಯಾಪಾರವನ್ನ ಮಾಡ್ತಾನೆ. ಅದಕ್ಕೆ ಕೃತಜ್ಞ. ಕೃತ ಅಂದ್ರೆ ಮಾಡುವುದು, ಜ್ಞ ಅಂದ್ರೆ ಚೆನ್ನಾಗಿ ತಿಳಿದವನು ಅಂತ ಅರ್ಥ. ಕೃತ ಅಂದ್ರೆ ಮಾಡುವನು, ಜ್ಞ ಅಂದ್ರೆ ಚೆನ್ನಾಗಿ ತಿಳಿದವನು. ಎರಡರ್ಥ. ಕೃತಜ್ಞ ಅನ್ನೋ ಶಬ್ದಕ್ಕೆ ಮತ್ತೊಂದು ಅರ್ಥ ಮಾಡ್ತಾರೆ ವ್ಯಾಖ್ಯಾನಕಾರ. ಏನು ಅಂದ್ರೆ ಭಗವಂತನ ಉಪಕಾರದ ಸ್ಮರಣೆಯನ್ನ ಕೊಡ್ತಕ್ಕಂಥ, ಅದಕ್ಕೆ ಕೃತಜ್ಞ ಅಂತ ಕರೀತಾರೆ. ಭಗವಂತನ ಉಪಕಾರದ ಸ್ಮರಣೆಯನ್ನ ಕೊಡ್ತವರು ಕೃತಜ್ಞ ಅಂತ ಕರೀತಾರೆ ಅವರಿಗೆ. ಈಗ ಯಾರೋ ನಮ್ಗೆ ಹೇಳಿದ್ನಲ್ಲ, ಅನೇಕ ಬಾರಿ ಹೇಳಿದ್ನ, ಯಾರೋ ಏನೋ ಸಮಯಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದರೆ ಅವರಿಗೆ ನಾವು ಬಹಳ ವಿನಯರಾಗಿರ್ತೇವೆ. ಅದಿಲ್ಲ, ಅದೇನೋ ಅರ್ಜೆಂಟಿಗೆ ಒಂದು ಲೋಟ ಕಾಫಿ ಕೊಟ್ಟಿರ್ತಾರೆ, ಅರ್ಜೆಂಟ್ ಸಮಯಕ್ಕೆ ನಮಗೂ ಬೇಕಾಗಿರ್ತದೆ, ಅವರು ಕೊಟ್ಟು ಬಿಡ್ತಾರೆ, ಬರ್ರಿ 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 ಪಾಪ. ಅಥವಾ ಊರಿಂದ ಬಂದಾಗಲೋ, ಊರಿಂದ ಬಂದ ತಕ್ಷಣ ಬ್ಯಾಗಳು ಇನ್ನು ಹಾಲು ತರಬೇಕು, ಆಮೇಲೆ ಕಾಫಿ ಆಗಬೇಕು, ಹೌದಿಲ್ಲ? ಅವ್ರೇನು ಮಾಡ್ತಾರೆ, ಯಾಕೆ ಇಷ್ಟು ರಾತ್ರಿ ಹಂಗೆ ಹೋಗ್ತೀರಿ, ಇರ್ಲಿ ಬಿಡ್ರಿ ನಾವು ಮಾಡಿಕೊಟ್ಟು. ಅವರು ಮಾಡಿಕೊಟ್ಟಿದ್ದಕ್ಕೆ ಕೃತಜ್ಞರಾಗಿರ್ತೇವೆ ನಾವು. ಆದರೆ ಅನಂತವಾದ ಉಪಕಾರವನ್ನ ಸ್ವಾಮಿ ಹಗಲು ಇರಲು ಮಾಡ್ತಾನೋ ಇಲ್ಲ. ಕೃತಜ್ಞರು ಗಣಪತಿ ವಿಘ್ನೇಶ್ವರ. ಆ ಕೃತಜ್ಞತೆಯ ಜ್ಞಾನವನ್ನ ಭಕ್ತರಿಗೆ ಕೊಡ್ತಕ್ಕವನು ವಿಘ್ನೇಶ್ವರನೇ. ಅದಕ್ಕೆ ಕೃತಜ್ಞ ಅಂತ ಅನ್ನೋ ಶಬ್ದವನ್ನ ಪ್ರಯೋಗ ಮಾಡ್ತಾರೆ. ಕಾಮದ, ಕಾಮದ ಅಂದ್ರೆ ಭಕ್ತರ ಮನೋಇಷ್ಟಗಳನ್ನ ಪೂರ್ತಿ ಮಾಡುವವರು. ಕೈ ಪಿಡಿದು ಕಾಯೋ, ನನ್ನನ್ನ ಕರ ಹಿಡಿದು ರಕ್ಷಿಸಿರಿ ಅಂದ್ರೆ ಸನ್ಮಾರ್ಗದಲ್ಲಿ ನಡೆಸಿಕೊಂಡು ಹೋಗ್ರಿ ಅಂತ ಅರ್ಥ. ಕೈ ಹಿಡಿದು ರಕ್ಷಿಸಿರಿ ಅಂದ್ರೆ ಸನ್ಮಾರ್ಗದಲ್ಲಿ ನಡೆಸಿಕೊಂಡು ಹೋಗಿರಿ. ಲೇಖಕಾಗ್ರಣಿ, ಈ ಬರವಣಿಗೆಯಲ್ಲಿ ಬಹಳ ಸ್ಪೀಡ್ ಆಗಿ ಬರೆದವರು ಗಣೇಶ. ಲೇಖಕಾಗ್ರಣಿ, ಲೇಖಕರು ಅಂತಿರ್ತಾರಲ್ಲ ಅದರಲ್ಲಿ ಅಗ್ರಣಿ, ಬಹಳ ಫಾಸ್ಟ್ ಬರೆದವರು. ಹಿಂದಕ್ಕಿತ್ರಿ ಸ್ಟೆನೋ ಅಂತ ಹೇಳಿ, ಸ್ಟೆನೋ ಅಂತ ಇದ್ರು ಹಿಂದಕ್ಕೆ. ಅದು ಈಗಿನ ಹುಡುಗರಿಗೆ ಪರಿಚಯ ಇಲ್ಲ, ನಿಮ್ಗೆ ಹಳೆಯವರಿಗೆಲ್ಲ ಪರಿಚಯ ಅದ. ಸ್ಟೆನೋ ಟೈಪಿಸ್ಟ್ ಸ್ಟೆನೋ ಅಂದ್ರೆ ಭಾರಿ ಪೋಸ್ಟ್ ಅದ. ಅವಾಗ ಅವು ಬರೇ ಗೆರಿ ಹಾಕೋತ್ ಹೋಗೋದು. ಅವ 10 ಮಿನಿಟ್ಸ್ ಒಳಗೆ ಬೇಕಾಟ ವಿಷಯಗಳು ಹೇಳ್ತಿದ್ವಿ. ಸುಮ್ಮನೆ ಗೆರಿ ಹೇಳ್ತಾ, ಆ ಗೆರಿ ಹೇಳಿದ ಮೇಲೆ ಅದೊಂದು ಭಾಷೆ. ಇಂಥಗೆ ಹಿಂಗೆ ಬರೋದ ಇಂಥ ಶಬ್ದ ಅಂತ, ಅದಕ್ಕೆ ಸ್ಟೆನೋ ಅಂತ. ಅದಕ್ಕೆ ಯಾರೋ ಬರೆದಿದ್ರು ಇಂಗ್ಲಿಷ್ನೊಳಗೆ, ವಿ ಆಫರ್ ಯು ಮೋದಕ ಪಾಯಸ ಗಣಪತಿಗೆ. ವಿ ಆಫರ್ ಯು ಮೋದಕ ಪಾಯಸ, ಯು ಆರ್ ದಿ ಸ್ಟೆನೋ ಆಫ್ ವೇದವ್ಯಾಸ. ನನ್ನ ಕಡೆ ಒಂದು ಸೆಂಟೆನ್ಸ್ ನೋಡಿದೆ, ಎಷ್ಟು ಚೆನ್ನಾಗಿ ಬರೆದಿದ್ರು. ವಿ ಆಫರ್ ಯು ಮೋದಕ ಪಾಯಸ, ಯು ಆರ್ ದಿ ಸ್ಟೆನೋ ಆಫ್ ವೇದವ್ಯಾಸ ಅಂತ ಬಹಳ ಚೆನ್ನಾಗಿ ಬರೆದಿದ್ರು. ಅದಕ್ಕೆ ಲೇಖಕಾಗ್ರಣಿ, ಬರೆಯುವುದರಲ್ಲಿ ಬಹಳ ವೇಗವಾಗಿ ಬರೆದವರು. ವೇದವ್ಯಾಸಕೃತ ಗ್ರಂಥಗಳನ್ನ ಬಹಳ ವೇಗವಾಗಿ ಬರೆದು ಮನ್ಮನದ, ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ದುರ್ವ್ಯಾಕುಲವ ಪರಿಹರಿಸಿ. ನಮಗೆ ವ್ಯಾಕುಲ ಅಂದ್ರೆ ವ್ಯಸನ, ದುಃಖ ಆಗ್ತದೆ. ಸುಮ್ಮನೆ ದುಃಖ ಆಗತ್ತೆ, ಹಾಳಾದ ಸುಮ್ಮನೆ ದುಃಖ. ಕೆಲವರು ಟೆನ್ಷನ್ ಮಾಡ್ಕೊಂಬೋದು ಅಂತಾರಲ್ಲ, ಅದು ನೋಡ್ರಿ ಸುಮ್ಮನೆ ದುಃಖ. ದೇವ್ರ ಪೂಜೆ ಕೂತಿರ್ತೇವೆ, ಆನಂದವಾಗಿ ದೇವ್ರ ಪೂಜೆ ಆಗತ್ತೆ. ಏನೋ 1.5 ತಾಸನೆ ಮುಗೀತು ಅಂದ್ರೆ ಕೂತವ್ರೆ, ಅದು 2.5 ತಾಸು ಆಗ್ಬೋದು. 2.5 ತಾಸು ಆಗಿದ್ದಕ್ಕೆ ದುಃಖ, ಅದಕ್ಕೊಂದು ಟೆನ್ಷನ್ ಆಗ್ಬಿಡ್ತದೆ. ಅಲ್ಲ, 2.5 ತಾಸು ದೇವರು ತನ್ನ ಹತ್ರ ಕೂಡಿಸಿಕೊಂಡಲ್ಲಪ್ಪ ಅನ್ನುವ ಜ್ಞಾನ ಬರ್ತದ. ಕೆಲವು ಹೇಳ್ತಾರೆ, ನಾ ಡೈಲಿ 1.5 ಅವರ್ ದೇವ್ರ ಪೂಜೆ ಮುಗಿಸ್ಬಿಡ್ತೀನಿ ನೋಡ್ರಿ, ಹೆಚ್ಚಿಗಾದ್ರೆ ಆಗಲ್ಲ. ಏನು ಕಾಂಟ್ರಾಕ್ಟ್ ತಗೊಂಡಿ ಆ ದೇವ್ರನ್ನ, ಅರ್ಧ ತಾಸು ಜಾಸ್ತಿ ಆದ್ರೆ ದುಃಖ ಯಾಕೆ ಪಡಬೇಕು? ಯಾಕೆ ಪಡ್ತೀವಿ ಅಂದ್ರೆ ಅಹಂ ಮಮತಾದಿಗಳು ನಮ್ಮಲ್ಲಿದೆ, ಅದರಿಂದ ವ್ಯಸನ ಆಗ್ತದೆ. ಸುಮ್ಮನೆ ದುಃಖ. ನಾನೇಕರನ್ನು ನೋಡ್ತಿರ್ತೀನಿ, ಬಡಿಸ್ತಿರ್ತಾರಲ್ಲ ಪದಾರ್ಥಗಳು, ಬಡಿಸ್ತಾ ಇರ್ತಾರಲ್ಲ, ಬಡಿಸುವಾಗ ಈಗ ಮಠ ಅಲ್ಲಿ ಎಲ್ಲ ಸ್ವಲ್ಪ ಕಡಿಮೆ ಅಂತ ಇಟ್ಕೋರಿ ಈ ಭಾವನೆಗಳು. ಮನೆ ಒಳಗೆ ಏನಾದ್ರೂ ಫಂಕ್ಷನ್ ಆದಾಗ ಬಡಿಸ್ತಾ ಇರ್ತಾನೆ,
ಬಡಿಸುವಾಗ ಅವು ಯಜಮಾನರಿಗೋ ಅಥವಾ ಮನೆಯೊಳಗೆ ಮಕ್ಕಳಿಗೋ ಯಾರಿಗೋ ಒಬ್ಬರಿಗೆ ವ್ಯಸನ ಸುರ ಆಗೋದು. ಇನ್ನು ಇಂಥ ಪರಿ ಬಡಿಸ್ತಾ ಇದ್ದಾರೆ, ನಮಗೆ ಉಳಿತದೋ ಇಲ್ಲೋ ಅಂತ. ಇಷ್ಟೇ, ಏನೂ ಇಲ್ಲ ಅದ್ರಾಗ, ಸುಮ್ಮನೆ ದುಃಖ ಇದು. ಇಂಥವು ಅನೇಕ ಬಂದು ಸೇರ್ತಾವಲ್ಲಿ ಹೆಚ್ಚೆಜ್ಜಿಗೆ ಸಾಕಷ್ಟು ಇರ್ತದೆ, ಉಳಿತದೆ. ಆದರೂ ಅದೊಂದು ವ್ಯಸನ. ಅದಕ್ಕೆ ಜ್ಞಾನಿಗಳಂತ ದುರ್ವ್ಯಾಕುಲವ ಪರಿಹರಿಸಿ. ದುರ್ವ್ಯಾಕುಲ ಅಂದ್ರೆ ಅಹಂಕಾರ ಮಮತಾದಿಗಳು. ಅದು ನಂಗಿರುತ್ತೋ ಇಲ್ಲೋ, ಜನ ಜಾಸ್ತಿ ಆಗಿದ್ದಾರೆ. ಅದಕ್ಕೆ ನಮ್ಮ ಗುರುಸ್ಥಾನಿಯವರು ಮೊದಲು ಹೇಳಿದ್ದಾರೆ, ಏನ್ ಹಾಕ್ತಾರೆ ಅದು ತಿನ್ಲಿ ಕಲಿಬೇಕು, ಎಷ್ಟಾಗ್ತಾರೆ ಅಷ್ಟೇ ತಿನ್ನಬೇಕು. ನಮ್ಮ ಗುರುಸ್ಥಾನಿಯವರು ಹೇಳಿದ್ದಾರೆ, ಅದೇ ನೋಡಪ್ಪ ದೇವರ ಅನುಗ್ರಹಕ್ಕೆ ಕಾರಣ ಆಗ್ತಕ್ಕಂತಹ ಮಾರ್ಗ. ಏನಾಗ್ತಾರೆ ಅದನ್ನ ತಿನ್ನಬೇಕು, ಎಷ್ಟು ಹಾಕ್ತಾರೆ ಅಷ್ಟು ತಿನ್ನಬೇಕು, ಕೇಳಿ ಹಾಕಿಸ್ಕೋಬಾರ್ದು. ಇದು ಸಾಧಕರ ಲಕ್ಷಣ, ಅದು ಸತ್ಯವಾದ ಮಾತು. ಕೇಳಿ ಹಾಕಿಸ್ಕೋಬಾರ್ದು. ನಮ್ಮ ಗುರುಗಳು ಮೊದಲು ಹೇಳಿದ್ದಾರೆ, ಕೇಳಿ ಹಾಕಿಸ್ಕೋಬೇಡ. ಯಾಕೆ ಅಂತ ನಾನು ತಿನ್ನೋ ಚಟ ನೋಡು, ಸಣ್ಣವರು ಇದ್ದಾಗ ತಿನ್ನೋ ಚಟ ಜಾಸ್ತಿ ಇರ್ತದೆ. ಅದೊಂದು ವಯಸ್ಸು ಪಾಪ, ಅದೊಂದು 10 ವರ್ಷ ಇರ್ತದೆ. ಅದಕ್ಕೆ 1 ರಿಂದ 10 ವರ್ಷದ ತನಕ ಬಾಲ್ಯ, ಆಮೇಲೆ 10 ರಿಂದ 11 ರಿಂದ 20 ವರ್ಷಕ್ಕೆ ಚಾಪಲ್ಯ. ತಿನ್ನಬೇಕು ಅಂತ ಅಪೇಕ್ಷೆ ಬಹಳ. ಅವಾಗ ಅಮ್ಮ ಸಂಡಿಗೆ ಮಾಡು, ಅಮ್ಮ ಚಕ್ಲಿ ಮಾಡು, ಜೀವ ತಿಂದು ಹಾಕ್ತಾವ. ಅವ್ರ ಅಮ್ಮ ಈಗಿನ ಅಮ್ಮಂದ್ರಿಗೆ ಮಾಡ್ಲಿಕ್ಕೆ ಬರೋದು ಬಹಳ ಕಡಿಮೆ. ಅವ್ರು ರೆಡಿಮೇಡ್ ತಗೊಂಡೇ ಬಂದ್ಬಿಡ್ತಾರೆ. ಇರ್ಲಿ, ಹಿಂದಿನವ್ರು ಮಾಡಿ. ಅವು ಹುಡುಗರು ಅಷ್ಟೇ ರೀ, 20 ವರ್ಷ ದಾಟಿತು ಅಂದ್ರೆ ಆ ಸ್ಟೇಜು ತಿನ್ರು ಅಂದ್ರು ತಿನ್ನಂಗ. ತಾಯಂದ್ರು ಮನ್ಯಾಗ ಮಾಡಿಟ್ಟಿರ್ತಾರೆ, ಇವು ಹಂಗೆ ಕಾಲೇಜ್ಗೆ ಹೋಗ್ತಾವು. ಟಿಫನ್ ಮಾಡಿಟ್ಟಿರ್ತಾರೆ, ಕಾಫಿ ಒಂದು ಕುಡಿದು ಹೋಗ್ತಾರೆ. ಅದೊಂದು ವಯಸ್ಸು. ಹಂಗೆ ಇವೆಲ್ಲ ಸಾಧಕರ ಲಕ್ಷಣಗಳ ಮೊದಲನೇ ಸ್ಟೆಪ್ ಅಂತ ನಮ್ಮ ಗುರುಗಳು ಅನೇಕ ಬಾರಿ ನಂಗೆ ಹೇಳ್ತಿದ್ರು. ಅನೇಕ ಗುರುಸ್ಥಾನೀಯರನ್ನು ನಾನು ಹಂಗೆ ನೋಡಿದ್ದೇನೆ ಜೀವನದಲ್ಲಿ. ದೇವರ ಕರುಣಾ ಅದು. ದೊಡ್ಡ ದೊಡ್ಡ ಸಾಧಕರನ್ನ ಭೇಟಿ ಮಾಡಿಸಿ ದೇವರ ಅನುಗ್ರಹ ಮಾಡಿದ. ಅದಕ್ಕೆ ಅದು ಹಂಗೆ ರೂಢಿ ಮಾಡ್ಕೋಬೇಕು ಅದನ್ನ. ಇಲ್ಲಂದ್ರೆ ಮನಸ್ಸಿಗೆ ದುಃಖ ಆಗ್ಬಿಡ್ತಾವೆ. ನಮ್ಮ ಗುರುಗಳಿಗೆ ಕೇಳಿದ್ರೆ, ಅಲ್ರಿ ನಮಗೆ ಬೇಕು ತಿರ್ಬೇಕು ಅನ್ಸ್ತದೆ. ನಾವೇ ಹೌದಪ್ಪ ನೀ ತಿರ್ಬೇಕಂದಿ, ಅಲ್ಲಿ ಇರಲಿಲ್ಲ, ಯಾವುದೋ ಕಾರಣದಿಂದ ಆ ಪದಾರ್ಥಗಳು ಇರ್ಲಿಕ್ಕಿಲ್ಲ. ಅವಾಗ ಏನಾಗ್ತದೆ, ಇಬ್ಬರಿಗೆ ದುಃಖ ಆಗ್ತದೆ. ಹಾಕಲಿಲ್ಲ ಕೇಳಿದ್ರು ಅಂತ ಅವರಿಗೆ ದುಃಖ, ಹೌದಿಲ್ಲ. ಕಡಿಮೆ ಮಾಡಿ ಬಳಸಿದ್ರಲ್ಲ ಅಂತ ನಿಂಗೆ ದುಃಖ. ಈ ಮನಸ್ಸಿಗೇನಾದರೂ ಸ್ವಲ್ಪ ವ್ಯಾಕುಲ ಆದರೆ ಈ ಮನಸ್ಸು ದೇವರ ಕಡೆ ಹೋಗೋದಿಲ್ಲ. ಅದಕ್ಕೆ ನಾವು ಜೀವನದಲ್ಲಿ ಎಷ್ಟು ವರ್ಷ ಬದುಕಿದ್ದೇವೆ ಅನ್ನೋದು ಮಹತ್ವಲ್ಲ. ನಮ್ಮ ಜೀವನದ ಆಯುಷ್ಯದೊಳಗೆ ನಾವು ಎಷ್ಟು ಸಮಯ ಭಗವಂತನ ಕಡೆ ಮನಸ್ಸನ್ನಿಟ್ಟಿದ್ದೇವೆ, ವಾಯುದೇವರ ಕಡೆ ಮನಸ್ಸನ್ನಿಟ್ಟಿದ್ದೇವೆ, ಗುರುಗಳ ಕಡೆ ಮನಸ್ಸನ್ನಿಟ್ಟಿದ್ದೇವೆ ಅನ್ನುವುದು ಬಹಳ ಮಹತ್ವವಾದದ್ದು. ಅದಕ್ಕೆ ಇವತ್ತು ಯಾರಾದರೂ ಬಂದು ಕೇಳಿ ನಮಗೆ, ನೀವು ಎಷ್ಟು ವರ್ಷ ಭಕ್ತಿ ಮಾಡಿದ್ದೀರಿ ಅಂತ ಕೇಳಿದ್ರೆ ಹೇಳಲಿಕ್ಕೆ ಬರುತ್ತಾ? ಯಾರಾದರೂ ಬಂದು ಎಷ್ಟು ವರ್ಷ ನೀವು ಭಕ್ತಿ ಮಾಡಿದ್ದೀರಿ ಹೇಳಲಿಕ್ಕೆ ಬರಲ್ಲ. ನಾವೇನು ಹೇಳ್ಬೋದೀಗ, ನಮ್ಮ ಜೀವನದ 50ನೇ ವರ್ಷದಿಂದ ನಾವು ಈ ಆಧ್ಯಾತ್ಮಿಕ ಫೀಲ್ಡಿಗೆ ಬಂದಿದ್ದೇವೆ ಅಂತ ಇಷ್ಟೇ ಹೇಳ್ಬೋದೇ. ಇವನ್ನ ಎಷ್ಟು ವರ್ಷ ಭಕ್ತಿ ಮಾಡಿದ್ದೀರಿ ಅಂತ ಹೇಳ್ಬೋದಾ? ಯಾರಿಗಾದರೂ ಸಾಧ್ಯನಾ? ಸಾಧ್ಯ ಇಲ್ಲ. ಆದ್ರೆ ಹೇಳ್ಬೋದು. ಹೆಂಗೆ ಹೇಳ್ಬೋದು ಅಂದ್ರೆ, 1 ತಾಸಿಗೆ ಎಷ್ಟು ಅವರ್ ಇರ್ತಾವ? 24 ತಾಸು, ಹೌದಿಲ್ಲ? ಒಂದು ದಿನಕ್ಕೆ 24 ಅವರ್ಸ್. ಈ 24 ತಾಸುಗಳು ಅಂತೇನವಲ್ಲ, 24 ತಾಸಿಂದ 360 ದಿವಸ ಆದರೆ 1 ವರ್ಷ. ಅದಕ್ಕೆ 24ನ್ನ 360ಕ್ಕೆ ಇಂಟು ಮಾಡಬೇಕು. ಇಂಟು ಮಾಡಿದಾಗ ಸುಮಾರು 8,641 ಏನೋ ಬರುತ್ತೆ. 8,640 ಅಥವಾ 41 ಅವರ್ಸ್. 40 ಅಲ್ಲ, 40. ಈಗ 8,640 ವರ್ಷ ತಾಸುಗಳಾದರೆ 1 ಇಯರ್ ಆಯ್ತು. ಹಾಗಾದ್ರೆ ಈಗ ನಾವು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ 24 ಅವರ್ಸ್ ಒಳಗೆ ಎಷ್ಟು ಅವರ್ ದೇವರ ಪರವಾಗಿ ಕಳೀತೀವಿ, ಮನಸ್ಸನ್ನಿಡ್ತೇವೆ? ಇರ್ಲಿ, 1 ತಾಸೇ ಅಂತ ಇಟ್ಕೊಳ್ಳಿ. ದಿನ 1 ತಾಸು ಇಡ್ತೀವಿ ಅಂತಾದ್ರೆ 8,640 ಅವರ್ಸ್ ಆದ್ರೆ 1 ವರ್ಷ ಭಕ್ತಿ ಮಾಡಿದಂಗೆ ನಾವು ದೇವರಲ್ಲಿ. ಇದೆಷ್ಟು ಕಷ್ಟ ಅಲ್ವಾ? ಅದಕ್ಕೆ ಹೇಳ್ತದೆ ಶಾಸ್ತ್ರದಲ್ಲಿ, ಮಿನಿಮಮ್ 35 ಮಾರ್ಕ್ಸ್ ತಗೊಂಡು ಆಧ್ಯಾತ್ಮಿಕವಾದ ಸಾಧನೆಯ ಮಾರ್ಗದಲ್ಲಿ ಪಾಸ್ ಆಗಬೇಕು ಅಂದ್ರೆ ಡೈಲಿ 8 ಅವರ್ಸ್ ಪರಮಾತ್ಮನ ಪರವಾಗಿ ಕಳಿಬೇಕಂತ. ಹಿಂದೆ ಕೆಲಸ ಎಷ್ಟು ಮಾಡ್ತಿದ್ರು? 8 ಅವರ್ಸ್ ಆಫೀಸ್ ಡ್ಯೂಟಿ ಇತ್ತಿಲ್ಲ, 8 ಅವರ್ಸ್ ಬಹಳ ಇಂಪಾರ್ಟೆಂಟ್ ನೋಡಿ. ಅದಕ್ಕೆ ಸಾಧಕರು ಹೇಳ್ತಾರೆ,
ಸಾಧನೆಯ ಮಾರ್ಗದಲ್ಲಿ ಸಾಧನೆಯ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ ಅಂತಾದ್ರೆ ಡೈಲಿ ಮಿನಿಮಮ್ ಎಷ್ಟು ಅವರ್ಸ್ ಕಳಿಬೇಕು? 8 ಅವರ್ಸ್ ದೇವರ ಪರವಾಗಿ ಕಳಿಬೇಕು. ಹೌದಾ? ಗಾಬರಿ ಆಗುತ್ತೆ, ಕಳಿಬಹುದು, ಏನು ಹೊಡೆದಿಲ್ಲ. 1-2 ತಾಸು ದೇವ್ರ ಪೂಜಾ, 1 ತಾಸು ಜಪ, ಹೌದಿಲ್ಲ, 1-2 ತಾಸು ಪಾಠ. ಎಷ್ಟಾಯ್ತು ಈಗ? 5 ತಾಸು ಹೋಗ್ಬಿಡ್ತು. ಇನ್ನು 3 ತಾಸು ಚಿಂತನ, ಪಾರಾಯಣನೂ ಬಹಳ ದೊಡ್ಡದು. ಮನಸ್ಸು ಆ ಕಡೆ ಹೋಗುತ್ತೆ, ದೇವರ ಕಡೆ. ಪಾಠ ಪ್ರವಚನ, ಇದು ಮನಸ್ಸು ಇಡೋದು. ನಾವು ಆ ಕಡೆ ಮನಸ್ಸು ಇಡ್ಲಿಲ್ಲ ಅಂದ್ರೆ ಮನಸ್ಸಿನಲ್ಲಿ ಏನೋ ವ್ಯಸನಗಳು ಪ್ರಾರಂಭ ಆಗ್ತವೆ, ದುಃಖಗಳು. ಅದಕ್ಕೆ ಜ್ಞಾನಿಗಳಂದ್ರು ದುರ್ವ್ಯಾಕುಲವ ಪರಿಹರಿಸು, ದುಷ್ಟವಾದ ಆಲೋಚನೆಗಳನ್ನ ಮನಸ್ಸಿನಿಂದ ಕಿತ್ತಿ ಹಾಕು. ಯಾಕೆ? ಮನಸ್ಸಲ್ಲಿ ದುಃಖ ಆಗುತ್ತೆ. ಯಾವಾಗ ಮನಸ್ಸು ವಿಚಲಿತ ಆಯಿತೋ ಅದು ದೇವರ ಕಡೆ ಆಗಲಿ, ವಾಯುದೇವರ ಕಡೆ ಆಗಲಿ, ಗುರುಗಳ ಕಡೆ ಆಗಲಿ ಹೋಗೋದಿಲ್ಲ ಮನಸ್ಸು. ಅದು ಬಹಳ ಸೂಕ್ಷ್ಮವಾದ ವಸ್ತು. ಅದು ಮನಸ್ಸು ಅನ್ನೋದು ಬಹಳ ಸೂಕ್ಷ್ಮ. ಅದಕ್ಕೆ ಆನೆಯ ಸೊಂಡಿಲಂತೆ ಓಲಾಡುತ್ತೀಹೋದು ಅಂದ್ರು ವಿಜಯರಾಯರು. ಮನಸ್ಸು ಹೆಂಗಂದ್ರೆ ಆನೆ ಸೊಂಡಿ ಇದ್ದಂಗ. ಆ ಸೊಂಡ್ಲು ಯಾವಾಗಲೂ ಹಿಂಗೆ ಆಗ್ತಿರ್ತದೆ. ಅದು ಒಂದ್ ಕಡೆ ಸ್ಟ್ರೇಟ್ ಆಗಿ ನಿಂತಿದ್ದೇ ಇಲ್ಲ ಆನೆ ಸೊಂಡ್ಲು. ಹಂಗೆ ನಮಗೂ ಹಂಗೆ ಚಾತುರ್ಮಾಸ ಮಾಡ್ಕೋಬಿಡ್ಬೇಕು. ಹೇಳಿದ್ನಲ್ಲ, ಮೊನ್ನೆ ಒಬ್ರು ಫೋನ್ ಮಾಡಿ ತಮ್ಮನೇ ಕರ್ಸ್ಕೊಂಡು ಹಿಂಗಾಗ್ತಾ ಇದೆ ಭಾಳ ಏನ್ ಮಾಡ್ಲಿ. ನಾನೇನ್ ಮಾಡ್ಲಿ ಅಂತ ಹೇಳಿದೆ ಅವ್ರಿಗೆ. ನಿಮಗೆ ಇಷ್ಟ ಇತ್ತ ಮಾಡ್ರಿ, ಇಲ್ಲ ಕೃಷ್ಣಾಪಣ ಅನ್ರಿ, ಬಾರಿಸ್ರಿ, ಸಾರು ಬೆಂಡೆಕಾಯಿ ಹೊಳಿ 3 ದಿನದಾಗ ನೋಡ್ರಿ ಹೆಂಗ್ ತಿರುಗ್ತದೆ ನಿಮ್ ಬಣ್ಣ ಅಂತ ಹೇಳಿದ ಕಲರೇ ತಿರುಗಿ ಬಿಡ್ತು. ಹೌದಾ? ಈ ಮನಸ್ಸು ಯಾವಾಗಲೂ ಅಷ್ಟೇ. ಆಮೇಲೆ ನಾವು ಒಂದೇನು ದೇವರ ಸಾಧನೆಗೆ ಇಟ್ಕೊಂಡಿರ್ತೀವಲ್ಲ ಲೈನು, ಆ ಲೈನ್ನಲ್ಲೇ ಯಾವಾಗಲೂ ನಮಗೆ ಮನಸ್ಸು ಇರಲ್ಲ. ನಮ್ಗಿಂತ ಸ್ವಲ್ಪ ಯಾರು ಜಾಸ್ತಿ ಮಾಡೋರು ಬಂದ್ರು ನಮ್ಮ ಮನಸ್ಸು ಆ ಕಡೆ ಹೋಗ್ಬಿಡುತ್ತೆ. ಇಷ್ಟು ಮಾಡ್ತಾರಲ್ಲಪ್ಪ, ನಾವು ಇಷ್ಟೇ ಮಾಡ್ತಾ ಇದ್ದೀವಿ ಅಂತ ಅದೊಂದು ದುಃಖ ಆಗುತ್ತೆ. ಸುಮ್ಮನೆ ದುಃಖ. ಯಾಕಂದ್ರೆ ಸ್ಥೂಲವಾದ ಆಕಾಶಕ್ಕೆ ಮನಸ್ಸಿನ ಆಕಾಶಕ್ಕೆ ಅಭಿಮಾನಿ ಗಣಪತಿ. ಆದ್ದರಿಂದ ಅವನಲ್ಲಿ ಪ್ರಾರ್ಥನೆ ಮಾಡ್ತಾ ಇಂಥ ದುರ್ವ್ಯಾಕುಲವ ಪರಿಹರಿಸು, ದಯದಿಂದ ನೋಡಿ ಪರಿಹಾರ ಮಾಡು. ಪಿನಾಕಿ ಭಾರಿಯಾ ತನುಜ, ಪಿನಾಕ ಅನ್ನುವ ಧನಸ್ಸನ್ನ ಧರಿಸಿದವರು ರುದ್ರದೇವರು. ಪಿನಾಕ ಅನ್ನುವ ಧನಸ್ಸನ್ನ ಧರಿಸಿದವರು ರುದ್ರದೇವರು. ಅದಕ್ಕೆ ಅವರಿಗೆ ಪಿನಾಕಿ ಅಂತ ಹೆಸರು ಬಂತು ರುದ್ರದೇವರಿಗೆ. ಪಿನಾಕಿ ಭಾರ್ಯಾ ತನುಜ, ರುದ್ರದೇವರ ಪತ್ನಿಯಾಗಿರ್ತಕ್ಕಂತಹ ಪಾರ್ವತಿ ದೇವಿಯರಿಂದ ಜನಿಸಿದ್ದೀರಿ. ಮೃದ್ಭವ, ಪಿನಾಕಿ ಭಾರ್ಯಾ ತನುಜ. ಹೆಂಗೆ ಮೃದ್ಭವ? ಪಾರ್ವತಿ ದೇಹದಿಂದ ಹಿಂಗ ಸಿಕ್ಕಿ ಮಣ್ಣನ್ನ ತೆಗೆದು ಗಣಪತಿಯನ್ನ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇಟ್ರು. ಅದಕ್ಕೆ ಮೃದ್ಭವ. ಯಾಕೆಂದ್ರೆ ನೋಡ್ರಿ, ಪೃಥ್ವಿ ತತ್ವದ ಭಾಗ ನಮ್ಮ ದೇಹದಲ್ಲೂ ಇರುತ್ತೆ. ಸಿಕ್ಕಿದ್ರೆ ಮಣ್ಣು ಬರುತ್ತೆ. ಈಗ ಯಾರು ಅದಕ್ಕೆ ಆಸ್ಪದ ಕೊಡಲ್ಲ. ಏನೇನೋ ಬಡ್ಕೊಂಡು ಯಾವುದೋದಲ್ಲ ಲೋಷನ್ ಬಡ್ಕೊಂಡು ಅದು ಮಾಡಿ ಇದು ಮಾಡಿ ಇದಿದ್ದು ಫಜೀತಿ. ಅದಕ್ಕೆ ಈಗೆಲ್ಲ ಅನೇಕ ರೋಗ ಬರ್ಲಿಕ್ಕೆ ಕಾರಣ ಏನು? ಹಿಂದಕ್ಕೆ ನೋಡ್ರಿ, ಬೆವರು ಹೋಗ್ತಾ ಇತ್ತು. ದೇಹದಿಂದ ಬೆವರು ಹೋಗ್ಬೇಕ್ರಿ. ಎಷ್ಟು ಆ ಸ್ವೆಟ್ಟಿಂಗ್ ಹೋಗುತ್ತಲ್ಲ ಅಷ್ಟು ಆರೋಗ್ಯ ಜಾಸ್ತಿ ಇರ್ತದೆ. ಈಗ ಯಾರಿಗೆ ಸ್ವೆಟ್ಟಿಂಗ್ ಹೋಗ್ಲಿಕ್ಕೆ ಅವಕಾಶನೇ ಕೊಟ್ಟಿಲ್ಲ ಇವರು. ಮನೆಗೆ ಬಂದ ಕೂಡಲೇ ಫ್ಯಾನು, ಕಾರ್ನಾಗ AC, ಎಲ್ಲಿ ಕೂತರದೆ ಒಂದು 5 ನಿಮಿಷ ಅಥವಾ 10 ನಿಮಿಷ ಸುಮ್ಮನೆ ತರದೆ ಸ್ವೆಟ್ಟಿಂಗ್ ಆಗ್ಬಿಡುತ್ತೆ. ಮೈಯಾಗರು ಎಷ್ಟೋ ಆದಂತಹ ಕ್ರಿಮಿಗಳು ಹೊರಗೆ ಹೋಗ್ಬಿಡುತ್ತೆ. ಅದಕ್ಕೆ ಅವಕಾಶ ಇಲ್ಲ. ಈಗ ಅವಕಾಶ ಇದೆಯಾ? ಇಲ್ಲ. ವೆಂಟಿಲೇಷನ್ ಬೇಕು ಅನ್ನೋದೊಂದಿದೆ. ಹಿಂದಿನವರು ಎತ್ತರವಾದ ಈ ರೂಫನ್ನು ಎತ್ತರ ಮಾಡಿರ್ತಿದ್ರು. ಆ ಗಾಳಿ ಬರುವ ಕಡೆಗೆ ಈ ಕಡೆ ಒಂದು ದೊಡ್ಡ ಕಿಟಕಿ ಟೈಪ್ ಬಿಡ್ತಿದ್ರು. ಹಿಂಗೆ ಏನೋ ಒಂದು ದೊಡ್ಡದಿಷ್ಟು ಅದ್ರ ನೇರವಾದ ಡೈರೆಕ್ಷನ್ ಒಳಗೆ ಇನ್ನೊಂದು ಇಡ್ತಿದ್ರು. ಆಗಿನ ಕಾಲಕ್ಕೆ ಇಷ್ಟು ಈ ಇಂಜಿನಿಯರು ಇರ್ತಾರಲ್ಲ, ಅಭಿಯಂತರು ಅಂತೇಳಿ ಕರೀತಾರೆ, ಇಷ್ಟು ಫಾಸ್ಟ್ ಇರಲಿಲ್ಲ ಅವರು. ಅದಕ್ಕೆ ನೇರವಾಗಿ ಈ ಕಡೆ ಉಂಟು. ಹಾಗಾದ್ರೆ ವೆಂಟಿಲೇಷನ್ ಚೆನ್ನಾಗಿ ಓಡಾಡ್ತಿತ್ತವಾಗ. ಅದು ಆರೋಗ್ಯಕ್ಕೆ ಒಳ್ಳೆಯದು. ಇವ್ರು ಸಣ್ಣ ಸಣ್ಣ ಹಿಂಗಿರಬಾರ್ದ್ರಿ. ಯಾಕೆ ಹೇಳಿಕ್ ಬಂದೆ ಅಂದ್ರೆ, ಆ ಮೈಯೊಳಗಿರ್ತಕ್ಕಂತಹ ಪೃಥ್ವಿ ತತ್ವ ಅದು ಹೊರಗೆ ಹೋಗ್ತಾ ಇರಬೇಕು. ಅಂದ್ರೆ ನಮ್ಮ ದೇಹ ಆರೋಗ್ಯದಿಂದಿರೋದು. ಅದಕ್ಕೆ ಜ್ಞಾನಿಗಳಂತಾರೆ, ಪಿನಾಕಿ ಭಾರ್ಯ ತನುಜ ಮೃದ್ಭವ. ಆ ಪಾರ್ವತಿ ದೇವಿಯರ ಶರೀರದಿಂದ ಉತ್ಪತ್ತಿಯಾದ ಮೃತ್ತಿಕೆಯಿಂದ ಜನಿಸಿದವನೇ
ನಿನ್ನ ಪ್ರಾರ್ಥಿಸುತ್ತೇನೆ ಅಂಥೇಳಿ ಇಷ್ಟು ಪ್ರಾರ್ಥನೆಯನ್ನ ವಿಘ್ನೇಶ್ವರನಲ್ಲಿ ಮಾಡಿ ಮತ್ತೆ ಮುಂದೆ ಕೇಳ್ತಾರೆ. ಏನದು ಅಂದ್ರೆ ಅವರಂತಾರೆ, ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ, ನಿತ್ಯ ಮಂಗಳ ಚರಿತ ಜಗದುತ್ಪತ್ತಿ ಸ್ಥಿತಿಲಯ ನಿಯಮನ ಜ್ಞಾನತ್ರಯ ಪ್ರದ ಬಂಧ ಮೋಜಕ ಸುಮನ ಸಾಸುರರ ಚಿತ್ತವೃತ್ತಿಗಳಂತೆ ನಡೆವ ಪ್ರಮತ್ತನಲ್ಲ ಸುಹೃಜನಾಪ್ತನ ನಿತ್ಯದಲ್ಲಿ ನೆನೆದು ಸುಖಿಸುವ ಭಾಗ್ಯವ ಕರುಣಿಪುದು. ನಿತ್ಯ ಮಂಗಳ ಚರಿತ, ನಿತ್ಯ ಅಂದ್ರೆ ಅನಾದಿ ಕಾಲದಿಂದಲೂ ಶಾಶ್ವತ ರೂಪನಾಗಿರತಕ್ಕಂತಹ ಭಗವಂತ, ಅವನಿಗೆ ನಿತ್ಯ ಅಂತ. ನಿತ್ಯ ಅಂದ್ರೆ ಭಗವಂತಗೆ ಹೆಸರು. ನಿತ್ಯ ಅಂದ್ರೆ ಯಾರು? ಪರಮಾತ್ಮ, ಶಾಶ್ವತೇಕ ಪ್ರಕಾರವಾಗಿರ್ತಕ್ಕವನು ನಿತ್ಯ. ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೆ ಇರ್ತಕ್ಕಂಥ ವ್ಯಕ್ತಿ ಅಂದ್ರೆ ಭಗವಂತ, ಅವನಿಗೆ ನಿತ್ಯ ಅಂತ ಕರೀತಾರೆ. ನಿತ್ಯ ಮಂಗಳ ಚರಿತ, ಪರಮಾತ್ಮನ ಚರಿತ್ರೆ ಹೆಂಗಿದೆ ಅಂದ್ರೆ ಮಂಗಳ ರೂಪವಾಗಿ, ಅದರಲ್ಲಿ ಯಾವ ಕಳಂಕನೂ ಇಲ್ಲ, ನಿಷ್ಕಳಂಕವಾದ ಚರಿತ್ರೆ ಉಳ್ಳವನು ದೇವ. ಕೆಲವರು ರಾಮಾಯಣದಲ್ಲಿ ಕೆಲವರು ಅಬ್ಜೆಕ್ಷನ್ ಮಾಡ್ತಾರೆ. ಏನ್ ಶಂಕ ಮಾಡ್ತಾರೆ ನೋಡ್ರಿ, ರಾಮ ದೇವರಲ್ಲ. ಯಾಕೆ? ನಿಮ್ಮ ರಾಮ ನಿಜವಾಗಲೂ ದೇವರೇ ಆಗಿದ್ದರೆ ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಿರಬೇಕಾಗಿತ್ತಲ್ಲ, ಹೌದಿಲ್ಲ? ಈ ಪ್ರಶ್ನೆ ಮಾಡ್ತಾರೆ. ನಿಮ್ಮ ರಾಮನಿಗೆ ಸೀತೆಯೇ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಅಂತಾದರೆ ರಾಮನಿಗೆ ತ್ರಿಕಾಲಜ್ಞ ಅನ್ನುವ ಹೆಸರು ಸುಳ್ಳು. ರಾಮ ದೇವರಲ್ಲ. ಅದು ಮೇಲ್ನೋಟಕ್ಕೆ ಹೌದು ಅನಿಸುತ್ತೆ, ಹೌದಲ್ಲ? ರಾಮ ದೇವರಾಗಿದ್ದರೆ ಸೀತೆ ಎಲ್ಲಿ ಅಂತ ಗೊತ್ತಾಗಿರ್ಬೇಕಾಗಿತ್ತು ಅನ್ನುವ ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತೆ. ಅದಕ್ಕೆ ಜ್ಞಾನಿಗಳಂತಾರೆ, ದೇವರು ಆಚಾರ್ಯರು ನಿರ್ಣಯದಲ್ಲಿ ಕೊಟ್ಟು ಉತ್ತಮವಾದ ಅನುಗ್ರಹವನ್ನು ಮಾಡಿದರು. 5, 6, 7, 8, 9 5 ಅಧ್ಯಾಯಗಳನ್ನ ರಾಮಾಯಣಕ್ಕಾಗಿ ಮೀಸಲಿಟ್ಟರು ನಿರ್ಣಯಕ್ಕೆ. ಅದಕ್ಕೆ ಅವರು ಹೇಳ್ತಾರೆ, ರಾಮದೇವರು ಅನ್ನೋದನ್ನ ಮೊದಲೇ ದೇವರು ತೋರಿಸಿದ್ದಾನೆ, ನಿಮಗೆ ಗೊತ್ತಾಗಿಲ್ಲ ಅಂತ. ಅದೇನು ಗೊತ್ತಾಗಿಲ್ಲ? ಕಪಿಗಳನ್ನ ಎಲ್ಲ ದಿಕ್ಕಿಗೆ ಕಳಿಸುವಾಗ ಬೇರೆ ದಿಕ್ಕಿಗೆ ಹೋಗ್ತಕ್ಕಂಥ ಯಾವ ಕಪಿಗಳನ್ನೂ ರಾಮದೇವರು ಮಾತಾಡಿಸಲಿಲ್ಲ. ದಕ್ಷಿಣ ದಿಕ್ಕಿಗೆ ಹೋಗ್ತಕ್ಕಂತಹ ಕಪಿಗಳ ಒಂದು ಗುಂಪು ಏನಿತ್ತು, ಆ ಗುಂಪಿನ ಮಧ್ಯದಲ್ಲಿದ್ದಂಥವರು ಜೀವೋತ್ತಮರಾಗಿರ್ತಕ್ಕಂತಹ ವಾಯುದೇವರು ಹನುಮಂತ ದೇವರ ರೂಪದಿಂದ ಇದ್ದಾರೆ, ವಾನರ ರೂಪದಿಂದ. ಎಲ್ಲ ಕಪಿಗಳು ನಡಿಲಿಕ್ಕೆ ಪ್ರಾರಂಭ ಮಾಡಿದರು. ಸ್ವಲ್ಪ ದೂರ, ಚೂರು ದೂರ ಹೋದ ಮೇಲೆ ರಾಮದೇವರು ಹನುಮಂತನನ್ನ ಕರೆದು ಉಂಗುರವನ್ನು ಕೊಟ್ಟರು. ಹಾಗಾದ್ರೆ ಈ ಪ್ರಸಂಗ ನೋಡಿದರೆ ಸೀತೆ ಅಲ್ಲಿ ಇದ್ದಾಳೆ ಒಂದು. ಎರಡನೇದ್ದು, ಈ ಕೆಲಸ ಮಾಡಿಕೊಂಡು ಬರತಕ್ಕಂಥ ವ್ಯಕ್ತಿ ಹನುಮಂತನೇ ಅನ್ನುವುದನ್ನ ದೇವರಿಗೆ ಗೊತ್ತಿದೆ ಅಲ್ಲ. ಅದಕ್ಕೆ ಆ ಉಂಗುರವನ್ನು ಯಾರ ಕೈ ಕೊಟ್ಟರು? ಹನುಮಂತ ಕೊಟ್ಟು ಭಗವಂತ ಹೇಳಿದ, ಚೂಡಾಮಣಿ ತಗೊಳಮ ಅಂದ. ಚೂಡ ತರೋದು ಈಸಿ, ಚೂಡಾಮಣಿ ತರೋದು ಕಷ್ಟ. ದಾವಣಗೆರೆ ಚೂಡ ಅಂತ ಸಿಗ್ತಾವ್ರಿ, ಹೌದಿಲ್ಲ? ಹೌದು, ಚೂಡ ತರೋದು ಬಹಳ ಬೆಸ್ಟ್. ಆದ್ರೆ ಚೂಡಾಮಣಿ ತಗೊಳಮ ಅಂತ ಭಗವಂತ ಹೇಳಿದ್ನಲ್ಲ, ರಾಮದೇವರು ಹೇಳ್ತಾರಲ್ಲ. ಹಾಗಾದ್ರೆ ಭಗವಂತ ಸರ್ವೋತ್ತಮನೇ, ಗೊತ್ತಿದೆ. ಅದಕ್ಕೆ ಅಂತ ನಿತ್ಯನಾಗಿರ್ತಕ್ಕಂಥ ಭಗವಂತನ ಬಗ್ಗೆ ನಿಷ್ಕಳಂಕವಾದ ಚರಿತ್ರೆ ಉಳ್ಳವನ ದೇವರು. ಅದಕ್ಕೆ ನಿತ್ಯ ಮಂಗಳ ಚರಿತ, ದೇವರ ಚರಿತ್ರೆಯಲ್ಲಿ ಯಾವ ದೋಷಗಳು ಇಲ್ಲ, ಇದ್ದಂತೆ ಮೇಲ್ನೋಟಕ್ಕೆ ಕಂಡು ಬರ್ತಾವೆ. ಅದಕ್ಕಾಗಿ ಆಚಾರ್ಯರು ನಿರ್ಣಯವನ್ನ ಬರೆದರು. ಮಹಾಭಾರತಕ್ಕೆ, ಭಾಗವತ ಗ್ರಂಥಕ್ಕೆ ನಿರ್ಣಯವನ್ನು ಬರೆದು ನಿತ್ಯ ಮಂಗಳ ಚರಿತ ಜಗದುತ್ಪತ್ತಿ ಸ್ಥಿತಿ ಲಯ ನಿಯಮನ ಜ್ಞಾನತ್ರಯ ಪದಬಂಧ ಮೋಕ್ಷ ಅಂತಾರೆ. ಜಗತ್ತಿನ ಉತ್ಪತ್ತಿ ಅಂದ್ರೆ ಸೃಷ್ಟಿ ಕಾರ್ಯ, ಸ್ಥಿತಿ ಕಾರ್ಯ, ಲಯ ಕಾರ್ಯ, ನೇಮನ ತನ್ನಿಂದ ಸೃಷ್ಟವಾಗಿರ್ತಕ್ಕಂಥ ಚರಾಚರ ಜಗತ್ತಿನ ನೇಮನ ಮಾಡುವ ಕಾರ್ಯ. ಆಮೇಲೆ ಜ್ಞಾನ, ಜೀವರ ಯೋಗ್ಯತಾನುಸಾರವಾಗಿ ಜ್ಞಾನವನ್ನ ಕೊಡುವುದು. ಜ್ಞಾನ ತ್ರಯ ಪದ ಅಂದ್ರೆ ದೈತ್ಯರಿಗೆ ಅಜ್ಞಾ,
ಜೀವರನ್ನು ಕರ್ಮದಿಂದ ಬಂಧಿಸುವ ಕಾರ್ಯವನ್ನ ಮಾಡು. ಮತ್ತೆ ಹೇಳ್ತಾರೆ ಏನು, ಅವರವರ ಸ್ವರೂಪ ಯೋಗ್ಯತಾನುಸಾರವಾಗಿ ಗತಿಗಳನ್ನು ಕೊಡುವುದು. ಬಂಧ ಮೋಚಕ, ಸೃಷ್ಟಿ ಕಾಲದಲ್ಲಿ ಲಿಂಗ ದೇಹವನ್ನ ಸ್ವರೂಪಕ್ಕೆ ತೊಡಿಸಿ ದೇವರೇನು ಮಾಡ್ತಾನೆ, ಬಂಧನವನ್ನ ಕೊಡಿಸ್ತಾನೆ. ಮುಂದೆ ಸಾಧನೆಯನ್ನ ಮಾಡಿಸಿ ಅದೇ ಲಿಂಗ ಶರೀರವನ್ನ ಜೀವರಿಂದ ಬಿಡಿಸಿ ಅವರಿಗೆ ಮುಕ್ತಿಯನ್ನ ಕೊಡುತ್ತಾನೆ. ಅದಕ್ಕೆ ಜ್ಞಾನಿಗಳಂತಾರೆ, ಜ್ಞಾನತ್ರಯ ಪ್ರದ ಬಂಧ ಮೋಚಕ ಸುಮನ ಸಾಸುರರ. ಸುಮನಸರು ದೇವತೆಗಳಿಗೆ, ಅಸುರರು ದೈತ್ಯರಿಗೆ ಈ ರೀತಿಯಾದ ಕೆಲಸವನ್ನ ದೇವರು ಮಾಡ್ತಾನೆ. ಚಿತ್ತವೃತ್ತಿಗಳಂತೆ ನಡೆವ ಪ್ರಮತ್ತನಲ್ಲ. ಹಾಗಾದ್ರೆ ಸ್ವಾಮಿ, ನಾನು ಚಿತ್ತವೃತ್ತಿಗಳಂತೆ ನಡೆವ ಪ್ರಮತ್ತನಲ್ಲ ಅಂದ್ರೆ ನನ್ನ ಮನಸ್ಸಿಗೆ ಹಂಗ್ ಬರ್ತ ಹಂಗ ನಾನು ನಡೀತಕ್ಕಂಥ ವ್ಯಕ್ತಿ ಅಲ್ಲ. ತನ್ನ ಇಚ್ಛಾನುಸಾರವಾಗಿ ನಡೆದವನು ನಾನಲ್ಲ. ಅದಕ್ಕೆ ಚಿತ್ತವೃತ್ತಿಗಂತ ಪ್ರಮತ್ತನ ಅಲ್ಲ. ಸೂರ್ಯನಾಪ್ತನ ನಿತ್ಯದಲ್ಲಿ ನೆನೆದು ಸುಖಿಸುವ ಭಾಗ್ಯ ಕರುಣಿಸುವುದು ಅಥವಾ ಕರುಣಿಸುವುದು. ನಾನು ಹೆಂಗ ಬೇಕಂಗ ನಾನು ನಡೀತಾ ಇಲ್ಲ, ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸುಹೃತ್ ಅಂದ್ರು. ಸುಹೃತ್ ಅಂದ್ರೆ ಜೀವರಿಗೆ ಅತ್ಯಂತ ಹಿತಕರನಾದವನು, ಆಪ್ತನಾದವನು, ಹತ್ತಿರದಲ್ಲಿರುವವನು. ಸುಹೃತ್ ಅಂದ್ರೆ ಅದು ಜೀವರಿಗೆ ಅತ್ಯಂತ ಆಪ್ತನಾದವನು, ಹಿತಕರನಾದವನು ಮತ್ತು ಬಹಳ ಹತ್ತಿರದಲ್ಲಿರುವವನು. ದೇವರು ಎಷ್ಟು ಜೀವರಿಗೆ ಹತ್ರ ಇದ್ದಾನೆ ಅಷ್ಟು ಬೇರೆಯವರು ಯಾರು ಹತ್ರ ಇಲ್ಲ. ದೇವರೇ ಬಹಳ ಹತ್ರ ಇದ್ದಾನೆ. ಅದಕ್ಕೆ ಅವನಿಗೆ ಸುಹೃತ್ ಅಂತಾನೆ. ಸುಹೃಜನ, ಅದಕ್ಕೆ ಸುಹೃಜನಾಪ್ತನ. ಸುಹೃತ್ ಅಂದರೆ ಜನಾಪ್ತನ ಅಂದ್ರೆ ಸಮೀಚೀನವಾದ ಜೀವರಿಗೆ ತಾನು ಆಪ್ತನಾದವನು ಅಂತ ಒಂದರ್ಥ. ಜ್ಞಾನವಂತರಾಗಿರ್ತಕ್ಕಂಥ ಭಗವದ್ಭಕ್ತರಿಗೆ ಸುಹೃತ್ ಅಂದರೆ ಪರಮ ಪ್ರಿಯನಾದವನು. ಜ್ಞಾನವಂತರಿಗೇನು ಬೇಕಾಗ್ತದೆ? ಪರಮಾತ್ಮ ಅವನನ್ನೇ ನೆನೀತಾರೋ, ಅವನನ್ನೇ ಧ್ಯಾನ ಮಾಡ್ತಾರೆ. ಅದಕ್ಕೆ ಅಂತ ಪರಮಾತ್ಮನ ನಿತ್ಯದಲ್ಲಿ ನೆನೆದು ಸುಖಿಸುವ ಭಾಗ್ಯ ಕರುಣಿಪುದು. ನಮಗೇನು ಮಾಡಿರ್ತಾವು? ಪ್ರತಿನಿತ್ಯದಲ್ಲಿ ಅಂತ ಪರಮಾತ್ಮನನ್ನ ನಿತ್ಯದಲ್ಲಿ ನೆನೆದು ಸುಖಿಸುವ ಭಾಗ್ಯವನ್ನು ನಾವು ನೆನೀತೇವೆ, ಸುಖಿಸುವುದಿಲ್ಲ. ನೆನೆದು ಸಂತೋಷ ಪಡ್ಲಿಕ್ಕೆ ಬರ್ಬೇಕು. ದೇವರನ್ನ ನೆನೆದು ಏನ್ ಮಾಡ್ಲಿಕ್ಕೆ ಬರಬೇಕು? ಸಂತೋಷ ಪಡ್ಲಿಕ್ಕೆ ಬರಬೇಕು. ಅದು ದೇವರ ಅನುಗ್ರಹಕ್ಕೆ ಕಾರಣವಾಗ್ತಕ್ಕಂಥ ಒಂದು ಗುಣ. ದೇವರ ಸ್ಮರಣೆ ಮಾಡಿ ಸಂತೋಷ ಪಡುವುದು. ಈಗೆಲ್ಲ ಬಹಳ ಕಡಿಮೆ ಆಗ್ಯದದು. ಈಗೆಲ್ಲ ಬಹಳ ಕಡಿಮೆ. ನಮ್ಮ ಗುರುಗಳಿಗೆ ಒಂದ್ ಕಡೆ ಸನ್ಮಾನ ಆಯಿತು ಮೊನ್ನೆ ಆರಾಧನೆ ದಿವಸ ಯೂದಯೂರಲ್ಲಿ. ಪ್ರಹ್ಲಾದ ಪ್ರಶಸ್ತಿ ಅಂತ ಕೊಟ್ಟರು. ಕೊಟ್ಟಾಗ ಮಾತಾಡಬೇಕಲ್ಲ ಒಂದೆರಡು ಮಾತು, ಗುರುಗಳ ಬಗ್ಗೆ ಎರಡು ಮಾತಾಡ್ರಿ ಅಂತ ಹೇಳಿ ಭಂಡಾರಕೇರಿ ಶ್ರೀಗಳಿದ್ದು. ಅದಕ್ಕೆ ನಾವು ಹೇಳುವಾಗ ಹೇಳಿದೆ, ನಾನು ಎಷ್ಟು ಹೇಳಿದರೂ ನಮ್ಮ ಗುರುಗಳ ಬಗ್ಗೆ ಹೇಳಿದರೆ ಎಲ್ಲರೂ ಏನಂತಾರೆ? ಅವ್ರ ಗುರುಗಳಿದ್ದಾನ ಕೊಂಡಾಡಿದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ. ನಮಗಿಲ್ಲಿ ಏನೂ ಬೇಕಾಗಿಲ್ಲ. ದೇವರನ್ನ ಕೊಂಡಾಡಿ ಸಂತೋಷ ಪಡ್ತಕ್ಕಂಥ ಭಾಗ್ಯ ಅಂತ ಏನದಲ್ಲ, ಆ ಗುಣ ಎಲ್ಲರಲ್ಲಿ ಅದು ಬರುವುದಿಲ್ಲ. ಅದಕ್ಕೆ ಅನೇಕ ಕಡೆ ಜಗನ್ನಾಥಾಸರು ಸಂತೋಷ ಪಡ್ತಕ್ಕಂಥ ಭಾಗ್ಯವನ್ನು ಕೊಡು, ನೆನೆದು ನೆನೆ ಸುಖಿಸುವ ಭಾಗ್ಯವನ್ನು ಕರುಣಿಪದು ಅಂತ ಇಂಥ ಶಬ್ದಗಳ ಅರ್ಥ ಬರ್ತಕ್ಕಂಥದ್ದೆಲ್ಲ ಕೇಳ್ಯಾರ. ಅದಕ್ಕೆ ಹಿಂದಿನವರು ಏನ್ ಮಾಡ್ತಿದ್ರು? ಎಲ್ಲವನ್ನೂ ಹಾಡಿ ಸಂತೋಷ ಪಡ್ತಿದ್ರು, ಕವರ್ ಮಾಡಿ ಹಾಡ್ತಿದ್ರು ಹಿಂದಿನವರು. ದೇವರ ನಾಮಗಳನ್ನು ಹಾಡುವಾಗ ತಾರತಮ್ಯದಲ್ಲಿ ಎಲ್ಲ ಕವರ್ ಮಾಡಿ ಹಾಡ್ತಿದ್ರು. ಹೆಂಗ ಹಾಡುವ ಕ್ರಮದಲ್ಲಿ ಹಾಡ್ತಾ ಬರ್ತಿದ್ರು. ಕವರ್ ಮಾಡಿ ಹಾಡುವವರು ಬೇರೆ, ಕವರ್ ನೋಡಿ ಹಾಡುವವರು ಬೇರೆ. ಕವರ್ ನೋಡಿ ಹಾಡೋರು ಬೇರೆ. ಈಗೆಲ್ಲ ರೇಟ್ ಮಾಡಿಬಿಟ್ಟಾರೆ ಎಲ್ಲರೂ. 8,000, 10,000, 15, 20. ಹೈದರಾಬಾದ್ಗೆ ಒಬ್ಬ ಹಾಡ್ಲಿಕ್ಕೆ ಬಂದಿದ್ದ, ಚಲೋ ಹಾಡಿದ, ದೇವರ ನಾಮ ಬಹಳ ಫಸ್ಟ್ ಕ್ಲಾಸ್ ಹಾಡಿದ. 45 ಅವನ ರೇಟು. ಈಗೆಲ್ಲ ಕವರ್ ನೋಡಿ ಹಾಡ್ತಾರೆ ವಿನ ಕವರ್ ಮಾಡಿ ಹಾಡುವುದಿಲ್ಲ. ಹಿಂದಿನ ಕವರ್ ಮಾಡಿ ಹಾಡ್ತಿದ್ರು, ಕವರ್ ನೋಡ್ತಾ ಇರಲಿಲ್ಲ. ಮತ್ತೆ ಹಾಡಿ ಹೊಟ್ಟೆ ತುಂಬಿಸಿಕೊಳ್ಳುವವ ಜನರು ಬೇರೆ, ಹೊಟ್ಟೆ ತುಂಬ ಹಾಡುವವರು ಬೇರೆ. ನಾವೆಲ್ಲ ಹಾಡಿ ಹೊಟ್ಟೆ ತುಂಬಿಸಿಕೊಳ್ಳುವವರು, ಪ್ರಯೋಜನಕ್ಕೆ ಹೆಚ್ಚಿಗೆ ಬರಲ್ಲ ಅದು.
ಹೊಟ್ಟೆ ತುಂಬ ಹಾಡಿದವರು ಬೇರೆ. ಹಿಂದಿನ ಜ್ಞಾನಿಗಳೆಲ್ಲ ಹೊಟ್ಟೆ ತುಂಬ ಹಾಡಿದ್ರು. ಯಾಕೆ? ಅವರದನ್ನು ಮಾಡಿ ಸಂತೋಷ ಪಡ್ತಿದ್ರು. ಈಗ ಒಂದು 3 ತಾಸು ಪಾರಾಯಣ ಮಾಡ್ರಿ, ಏನೋ 3 ತಾಸು ಸ್ವಾಮಿ ಪಾರಾಯಣ ಮಾಡಿಸಿದ್ದಪ್ಪ ಅಂತ ಹೇಳಿ ಸ್ವಾಮಿಯನ್ನ ನೆನೆಗಲ್ಲ ನಾವು 3 ತಾಸು ಪಾರಾಯಣ ಮಾಡಿರ್ತೇವೆ. ಆಮೇಲೆ ಶುರು ಮಾಡ್ತೀವಿ ನೋಡು, ಯಾರು ಕಾಫಿ ಕೇಳಲಿಲ್ಲ, ಪಾನಕ ಕೊಳ್ಳಿಲ್ಲ, ಕೋಸಂಬರಿಯಲ್ಲಿಲ್ಲ, ಏನೋ ಪಾರಾಯಣ ಆದ್ಕೊಳ್ಳೆ ಎಲ್ಲಿ ಹಾಕ್ತಾರೆ ಅಂದರೆ 2 ತಾಸು ಕಾಯಿಸಿದ್ರು. ಅಂತೂ ಇಂತೂ ಹೋಗಿದ್ವಿ, ಇನ್ನೇನು ಮಾಡ್ಬೇಕ್ರಿ ಅಂತ ಈ ಭಾವನೆಗಳು ಬರ್ತವೆ. ಅದನ್ನ ಕೊಡಬೇಡ ಅಂತಾರೆ. ಎಂಥ ಭಾವನೆ ಕೊಡು? ಸುಹೃಜನಾಪ್ತನ ನಿತ್ಯದಲ್ಲಿ ನೆನೆನೆದು ಸುಖಿಸುವ ಭಾಗ್ಯ ಕರುಣಿಪುದು. ಆ ಪರಮಾತ್ಮನನ್ನ ಸ್ತೋತ್ರ ಮಾಡಿ ಅವನನ್ನು ಕೊಂಡಾಡುವಂತಹ ಬುದ್ಧಿಯನ್ನ ನಮಗೆ ಯಾವಾಗಲೂ ಕೊಡ್ರಿ. ಯಾಕೆ? ಬುದ್ಧಿ ಕರ್ಮಾಣಿ ಸಾರಿಣಿ ಅಂತಾರೆ. ಕರ್ಮಾಣಿ ಸಾರಿಣಿ ಬುದ್ಧಿ. ಅದಕ್ಕೆ ಸಾಧನ ಅನ್ನೋದೇನದಲ್ಲ, ಅದು ದೇವರನ್ನ ಕೊಂಡಾಡುವುದೇ ದೊಡ್ಡ ಸಾಧನ. ಅಂತ ಭಾಗ್ಯವನ್ನ ಕೊಟ್ಟು ರಕ್ಷಣೆ ಮಾಡಿ ಎಂದು ಇನ್ನು ಮುಂದೆ ಹೇಳ್ತಾರೆ. ಪಂಚಭೇದ ಜ್ಞಾನವರೂಪು ವಿರಿಂಚಿ ಜನಕನ ತೋರು ಮನದಲ್ಲಿ ವಾಂಛಿತ ಪ್ರಥಮ ಒಲುಮೆಯಿಂದಲಿ ದಾಸನೆಂದರಿದು ಪಂಚವಕ್ತ್ರನ ತನಯ ಭವದೊಳು ವಂಚಿಸದೆ ಸಂತೈಸು ವಿಷಯದಿ ಸಂಚರಿಸದಂದದಲ್ಲಿ ಮಾಡು ಮನಾದಿ ಕರಣಗಳ. 2 ಕೇಳಿದ್ದು ಈ ಶ್ಲೋಕದಲ್ಲಿ. ಏನು? ಒಂದು ಪಂಚಭೇದಾತ್ಮಕವಾಗಿರ್ತಕ್ಕಂಥ ಜ್ಞಾನದ ಅನುಸಂಧಾನ. ಎರಡನೇದ್ದೇನು ಅಂದ್ರೆ ಇಂದ್ರಿಯಗಳನ್ನ ವಿಷಯಗಳಲ್ಲಿ ಸಂಚರಿಸದಂತೆ ಮಾಡು. ಇಂದ್ರಿಯಗಳನ್ನ ವಿಷಯಗಳಲ್ಲಿ ಸಂಚರಿಸದಂತೆ ಮಾಡು. ಎಲ್ಲಿ ಕೇಳಿದ್ದಾರೆ? ಪಂಚಭೇದ ಜ್ಞಾನವರೂಪು. ಸತ್ಸಿದ್ಧಾಂತವಾದಂತಹ ಪಂಚಭೇದ ತಾರತಮ್ಯದ ಜ್ಞಾನವನ್ನ ನಮಗೆ ತಿಳಿಯುವಂತೆ ಅನುಗ್ರಹವನ್ನ ಮಾಡಿ. ಜ್ಞಾನ ಇದೆ ಪಂಚಭೇದದ್ದು, ಅದು ನಮಗೆ ತಿಳಿಬೇಕಲ್ಲ. ನಮಗೆ ತಿಳಿಯುವಂತೆ ಮಾಡ್ರಿ ಅಂದ್ರೆ ಏನರ್ಥ? ಅದರ ಅನುಸಂಧಾನ ಮಾಡುವಂತೆ ನಮಗೆ ಅನುಗ್ರಹವನ್ನ ಮಾಡು. ನಮಗೆ ಅನುಸಂಧಾನ ಮಾಡ್ಲಿಕ್ಕೆ ಬರಂಗಿಲ್ರಿ, ತಿಳ್ಕೊಂಡಿರಬಹುದು. ಅನುಸಂಧಾನ ಮಾಡ್ಲಿಕ್ಕೆ ಬರ್ತದ? ಏನೇನೇನೇನೇನು ಬರ್ತದೆ. ಯಾರೇ ಒಬ್ರು ಬಂದ್ರೆ ಆ ವ್ಯಕ್ತಿಗಳನ್ನು ಕರೀತೇವೆ, ಅವರಿಗೊಂದು ವಸ್ತು ಕಾಫಿ ಕೊಡ್ತೇವೆ. ಕೊಡುವಾಗ ಸುಮ್ಮನೆ ಕೊಡಲ್ಲ, ಹಾಳಾದ ಬಿಸಿ ಬಿಸಿ ಬೇಕಂತಾರ್ರಿ ಕಾಫಿ. ಅದೇ ಕಷ್ಟ. ನಾವು ಲೆವೆಲ್ ಕುಡಿತೇವೆ, ಲೆವೆಲ್. ನಮಗಿಷ್ಟು ಜ್ಞಾನ ಆಗಲ್ಲ. ಜೀವ ಜೀವಕ್ಕೆ ಭೇದ ಇರುತ್ತೆ. ತಾಯಿ ಮಕ್ಕಳನ್ನು ನೋಡಿ ಬೇಜಾರು ಪಟ್ಕೊಟ್ಟಾಳೆ. ಒಬ್ಬನಿಗೆ ಸಿಹಿ ಬೇಕು, ಇನ್ನೊಬ್ಬನಿಗೆ ಖಾರ ಬೇಕು, ಯಜಮಾನರಿಗೆ 2 ಬೇಕು. 3 ಮೂರ್ತಿಗಳಾಯ್ತು ಇಲ್ಲಿ. ಇಲ್ಲ, ಒಂದು ಮಗನಿಗೆ ಸಿಹಿ ಬೇಕು ಪದಾರ್ಥಗಳು, ಇನ್ನೊಂದು ಮಗನಿಗೆ ಖಾರ ಬೇಕು, ಯಜಮಾನರಿಗೆ 2 ಬೇಕು. ಎಲ್ಲಿ ಹೋದಲ್ಲಿ ಇದೊಂದು ದೊಡ್ಡ ವಿಷಯ ಮಾಡಿ ಹೇಳ್ತಾರೆ. ಹೆಣ್ಮಕ್ಳು ಹೇಳ್ತಾ ಇತ್ತು, ನಮ್ಮ ಮನೆಗೂ ಅದೇ ಹಣೆ ಬಾರಿ ಬರ್ರಿ. ದೊಡ್ಡವನಿಗೆ ಸಿಹಿ ಸೇರ್ತದೆ, ಚಿಕ್ಕ ಮಗನಿಗೆ ಖಾರ ಸೇರ್ತದೆ, ನಮ್ಮ ಯಜಮಾನರಿಗೆ 2 ಬೇಕು. ಎಲ್ಲ ಮಾಡಿ ನಂಗೆ ಬೇಜಾರಿಕಾಗಿದೆ ಅಂತಿರ್ತಾರೆ ಹೆಣ್ಮಕ್ಳು. ಪಾಪ ಕೆಲಸ ಮಾಡಿ ಮಾಡಿ ಬೇಸರಿಕಾಗಿರ್ತದೆ ಅಂತಿರ್ತಾರೆ. ಹಿಂಗೆ ಇದನ್ನೇ ಹೇಳ್ತಾರಲ್ಲ. ಇಲ್ಲೇ ಪಂಚಭೇದವನ್ನು ಅನುಸಂಧಾನ ಮಾಡ್ಲಿಕ್ಕೆ ಬರಂಗಲ್ಲ. ಜೀವ ಜೀವರಿಗೆ ಭೇದ ಇದೆ. ಜೀವರ ಸ್ವಭಾವ ಬೇರೆ, ಜೀವರ ಕರ್ಮಗಳೂ ಬೇರೆ, ಜೀವರ ಜ್ಞಾನಗಳೂ ಬೇರೆ, ಜೀವರ ಯೋಗ್ಯತೆ ಬೇರೆ. ನಮಗೆ ಅನುಸಂಧಾನ ಮಾಡ್ಲಿಕ್ಕೆ ಬರುತ್ತಾ? ಬರಲ್ಲ. ಅದಕ್ಕೆ ಪಂಚಭೇದ ಜ್ಞಾನವರೂಪು. ಪಂಚಭೇದ ಜ್ಞಾನದ ಅನುಸಂಧಾನವನ್ನ ಮಾಡುವ ಬುದ್ಧಿಯನ್ನ ಕೊಡು. ವಿಘ್ನೇಶ್ವರನಲ್ಲಿ ಕೇಳು. ಸಾಮಾನ್ಯವಾಗಿ ಅಂತ ಏನ್ರಿ ಅವ್ರ ಬಾಯಿ ಬಂದಂಗೆ ಬೈತಾರಲ್ರಿ ನಿಮಗೆ, ಅವ್ರ ಸ್ವಭಾವನೆ ಹಂಗೆ. ಇರ್ಲಿ ಬಿಡ್ರಿ ಅಂತ. ಹೌದಿಲ್ಲ, ಅವ್ರ ಸ್ವಭಾವನೆ ಹಂಗೆ. ಕೆಲವ್ರ ಸ್ವಭಾವ ಹಂಗಿರ್ತದೆ. ಸತ್ಯಪ್ರಮೋದರಿದ್ದಾಗ ಕಲ್ಲಪ್ಪ ಅಂತ ಒಬ್ಬ ಇದ್ದ ರಾಯಚೂರೊಳಗೆ. ಅಲ್ಲಿ ಹೋದಾಗ ಭಾರಿ ಸೇವೆ ಮಾಡ್ತಿದ್ದವ ಸತ್ಯಪ್ರಮೋದ. ಪಾಸ್ ಸೇವೆ ಮಾಡೋದು. ಸ್ವಾಮಿಗಳು ಬಹಳ ತಮಾಷೆ ಮಾಡೋರ ಜೊತೆಗೆ ತಮಾಷೆ ಮಾಡ್ತಿದ್ರು. ಏನು ಕಲ್ಲಪ್ಪ ಎಂತ ಹೆಸರು ಇಟ್ಕೊಂಡ್ ಬಿಟ್ಟೆಲ್ಲೋ, ಯಾಕೆ ಗುರುಗಳೇ ಅಂದ. ನಿನ್ನ ಹೆಸರು ಎಂತಾದ ಕಲ್ಲಪ್ಪ ಅಂತ ಇಟ್ಕೊಂಡೆಲ್ಲೋ, ಒಬ್ಬರು ನಿನ್ನ ಹೆಸರು ತಗೊಂಡಿಲ್ಲಲ್ಲೋ. ವಿಷ್ಣು ಸಹಸ್ರನಾಮ ನಿನ್ನ ಹೆಸರು ಏನಪ್ಪಾ? ಹೋಲು ಇಲ್ಲ, ಎಂತ ಹೆಸರು ಇಟ್ಕೊಂಡೇವು ಅಂತ. ಅವ ಪಾದು ಹತ್ತ ಅವರಿಗೆ ಅನ್ಬೇಕು, ಗುರುಗಳೇ
ನಾ ಯಾಕೆ ನಿಮ್ಮ ಪಾದ ಸೇವೆ ಮಾಡ್ಲಿಕ್ಕೆ ತನಗೆ ಗೊತ್ತಾ? ಈ ಜನ್ಮದಲ್ಲಿ ಮುಂದಿನ ಜನ್ಮಕ್ಕೆ ನೀವು ಭೀಷ್ಮಾಚಾರ್ಯ ಹೇಳಿ ನನ್ನ ಹೆಸರು ಸೇರಿಸ್ಬೇಕು ವಿಷ್ಣು ಸಹಸ್ರನಾಮದಾಗ. ಅದಕ್ಕೆ ನಿಮ್ಮ ಸೇವಾ ಮಾಡ್ಲಿಕ್ಕೆ ಅನ್ಬೇಕು ಅವ. ನಿಮ್ಮ ಸೇವಾ ಮಾಡೋದೇ ಅದಕ್ಕೆ. ನೆಕ್ಸ್ಟ್ ಟೈಮ್ ರೆಕಮೆಂಡೇಶನ್ ಮಾಡಿ ನೀವೇನು ಮಾಡಬೇಕು? ನನ್ನ ಹೆಸರು ಸೇರಿಸ್ಬೇಕಲ್ಲಿ. ಭಾರಿ ತಮಾಷೆ ಮಾಡ್ತಿದ್ರು. ಹಂಗೆ ಅವರು ಯಾರು ಕೆಲವರು ಏನ್ರಿ ಅವನ ಜೊತೆ ಕಲ್ಲಪ್ಪ, ಅಲ್ಲಪ್ಪ ಜೀವರಿಗೆ ಹೋಗ್ತಾ ಒಂದೇ ಇರ್ತಾವೇನು ಹೇಳು. ಈ ಜ್ಞಾನ ಪರ್ಫೆಕ್ಟ್ ಆದಷ್ಟು ಯಾರ ಮೇಲೆ ಸಿಟ್ಟಿ ಬರಂಗಿಲ್ಲ ವ್ಯಕ್ತಿ. ಇದು ಯಾಕೆ ನಾವು ಸಂಪಾದನೆ ಮಾಡಬೇಕು, ಅನುಸಂಧಾನ ಮಾಡಬೇಕು ಅಂತ ಆದ್ರೆ ಯಾರ ಮೇಲೆ ಸಿಟ್ಟಿ ಬರಂಗಿಲ್ಲ ಅವಾಗ ಸಿಟ್ಟು ಬರಂಗಿಲ್ಲ. ಜೀವರ ಸ್ವಭಾವ ಬೇರೆ ಇರ್ತದ, ಯೋಗ್ಯತಾ ಬೇರೆ ಇರ್ತದ. ಅದರಂತೆ ವ್ಯಾಪಾರಗಳು ಆಗ್ತಾ ಇರ್ತದೆ ಅನ್ನುವ ಅನುಸಂಧಾನ ಬರುತ್ತೆ. ಈಗೇನು ಒಂದು ಲೋಟ ನೀರು ಚೆಲ್ತು, ಹಾಲು ಚೆಲ್ತು, ಎಣ್ಣೆ ಚೆಲ್ತು, ಹುಳಿ ಚೆಲ್ತು ಬಡಿಸೋ ಮುಂದೆ ಅವಾಗ ಈ ಜ್ಞಾನ ಆಗ್ತದೆ. ಈ ಜ್ಞಾನ ಆದಾಗ ದುಃಖ ಆಗೋದಲ್ಲ, ಏನೇನೇನೇನೇನು ದುಃಖ ಆಗೋದು. ಅದಕ್ಕೆ ಅಂತ ಪಂಚಭೇದ ಜ್ಞಾನವರು, ಪಂಚಭೇದ ಜೀವ ಜೀವ ಭೇದ, ಜೀವ ಜಡ ಭೇದ, ಜಡ ಜಡ ಭೇದ, ಜೀವ ಜೀವ ಭೇದ, ಜಡೇಶ ಭೇದ, ಜೀವೇಶ ಭೇದ. ಈ 5 ಜ್ಞಾನಿಗಳ ಪಂಚಭೇದದ ಜ್ಞಾನವರೂಪು ಅಂದರೆ ತಿಳಿಸು, ಅಂದರೆ ಅದನ್ನು ಅನುಸಂಧಾನ ಮಾಡುವಂತೆ ಅನುಗ್ರಹವನ್ನ ಮಾಡು. ವಿರಂಚಿ ಜನಕನ ತೋರು ಮನದಲ್ಲಿ ವಾಂಛಿತಪ್ರದ ಒಲಮೆಯಿಂದಲಿ ದಾಸನೆಂದರಿದು. ನನ್ನ ಮನಸ್ಸಿನಲ್ಲಿ ದೇವರನ್ನ ಕಾಣುವಂತೆ ಅನುಗ್ರಹವನ್ನ ಮಾಡು. ವಿರಿಂಚಿ ಜನಕನ ತೋರು ಮನದಲ್ಲಿ ಬಿಂಬರೂಪಿಯಾದ ಭಗವಂತನನ್ನ ಕಾಣುವಂತೆ ಅನುಗ್ರಹವನ್ನ ಮಾಡು. ವಾಂಛಿತಪ್ರದ ಒಲುಮೆಯಿಂದಲಿ ದಾಸನೆಂದರಿದು. ನಿನ್ನ ದಾಸ ಅಂತ ನನ್ನನ್ನು ತಿಳಿದು ಒಲುಮೆಯಿಂದ ಪ್ರೇಮಪೂರ್ವಕವಾಗಿ ನೀನು ತೋರು ವಾಂಛಿತಪ್ರದ. ವಾಂಛಿತಪ್ರದ ಅಂದ್ರೆ ನನಗೆ ಇಷ್ಟವಾದ ಮನಸ್ಸಿನ ಕಾಮನೆಯನ್ನ ಕೊಡು. ಭಕ್ತರ ಮನೋಅಭಿಲಾಷೆಗಳನ್ನ ಸಲ್ಲಿಸುವವನಾಗು. ಒಲುಮೆಯಿಂದಲಿ ದಾಸನೆಂದರಿದು. ನಿನ್ನ ದಾಸ ಅಂತ ತಿಳ್ಕೊಂಡು ಈ ಜ್ಞಾನವನ್ನು ಕೊಡು. ಪಂಚವಕ್ತ್ರನ ತನಯ. ಮತ್ತೆ ಗಣಪತಿಗೆ ಅಡ್ರೆಸ್ ಮಾಡ್ತಾರೆ. ಏನ್ ಅಡ್ರೆಸ್ ಮಾಡಿದ್ರು? ಪಂಚಮುಖರಾದ ಶ್ರೀ ರುದ್ರದೇವರ ಪುತ್ರನಾಗಿರ್ತಕ್ಕಂತಹ ಗಣನಾಯಕನೇ ಭವದಳು ವಂಚಿಸದೆ. ಈ ಸಂಸಾರದಲ್ಲಿ ನಮಗೆ ನೀನು ವಂಚನೆ ಮಾಡಬೇಡ ಅಂದ್ರು. ವಂಚನೆ ಮಾಡೋದು ಅಂದ್ರೆ ಏನು? ಈ ಮನಸ್ಸನ್ನ ವಿಷಯಾದಿಗಳ ಕಡೆಗೆ ಹೋಗದಂತೆ ಅನುಗ್ರಹವನ್ನು ಮಾಡು. ವಿಷಯ ಪದಾರ್ಥಗಳ ಕಡೆಗೆ ಮನಸ್ಸು ಹೋಗದಂತೆ ಅನುಗ್ರಹವನ್ನು ಮಾಡು. ಅದಕ್ಕೆ ಈ ಸಂಸಾರದಲ್ಲಿ ವಂಚನೆ ಮಾಡಬೇಡ. ಅದಕ್ಕೆ ಜ್ಞಾನಿಗಳಂದ್ರು ಭವದಳು ವಂಚಿಸದೆ ಸಂತೈಸು. ನನ್ನ ಮನಸ್ಸನ್ನ ವಿಷಯಾದಿಗಳಿಗೆ ತಿರುಗಿಸದೆ ಸಂತೈಸು, ರಕ್ಷಣೆಯನ್ನು ಮಾಡು. ಯಾವಾಗಲೂ ದೇವರ ಕಡೆ ಅದು ಮನಸ್ಸು ಹೋಗಿರ್ಬೇಕು. ವಿಷಯದಿ ಸಂಚರಿಸದಂದದಲ್ಲಿ ಮಾಡು. ಮನಾದಿಕರಣಗಳ ಮನಸ್ಸೇ ಆದಿಯಾಗಿರ್ತಕ್ಕಂಥ ಏಕಾದಶ ಇಂದ್ರಿಯಗಳನ್ನ ವಿಷಯಾದಿ ವಸ್ತುಗಳ ಕಡೆ ಹೋಗದಂತೆ ಅನುಗ್ರಹವನ್ನು ಮಾಡಿ. ವಿಷಯ ಅಂದ್ರೆ ಯಾರು? ದಾರ, ಹೆಂಡತಿ, ಪುತ್ರರು, ಮಕ್ಕಳು, ಧನ, ಧಾನ್ಯಾದಿ ಪ್ರಾಪಂಚಿಕವಾದ ವಸ್ತುಗಳು. ಈ ಕಡೆ ಮನಸ್ಸು ಹೋಗದಂತೆ ಮಾಡಿ. ಮನಸ್ಸು ಯಾವಾಗಲೂ ಪರಮಾತ್ಮನ ಕಡೆ ಹೋಗುವಂತೆ ಅನುಗ್ರಹವನ್ನು ಮಾಡಿ. ಅದಕ್ಕೆ ಪಂಚವಕ್ತರನ ತನೆಯ ಭವದಳು ವಂಚಿಸದೆ ಸಂತೈಸು. ಸಂಸಾರದಲ್ಲಿ ಮನಸ್ಸನ್ನ ವಿಷಯಕ್ಕೆ ಹೋಗದಂತೆ ಅನುಗ್ರಹವನ್ನು ಮಾಡು. ವಿಷಯದಿ ಸಂಚರಿಸದಂತೆ ಮಾಡು ಮನಾದಿ ಕರ್ಣಗಳ. ಈ ಮನಸ್ಸನ್ನ ಆದಿಕರಣಗಳು ಅಂದ್ರೆ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳು ಯಾವಾಗಲೂ ಭಗವಂತನ ಕಡೆ ಹೋಗುವಂತೆ ಅನುಗ್ರಹವನ್ನ ಮಾಡ್ರಿ. ವಿಷಯ ಪದಾರ್ಥಗಳ ಕಡೆಗೆ ಅವು ಹೋಗಬಾರ್ದು. ಹಂಗ ಅನುಗ್ರಹವನ್ನ ಮಾಡ್ರಿ ಅಂತ ಹೇಳಿ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆಯನ್ನ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಯಾವಾಗಲೂ ಈ ಮನಸ್ಸು ದೇವರ ಚಿಂತನಾದಿಗಳನ್ನ ಮಾಡದೆ ಇದರಲ್ಲೇ ಇರ್ತದೆ. ಇಷ್ಟೇ ವಿಷಯಗಳಲ್ಲೇ ಮನಸ್ಸು. ಈಗ ನೋಡ್ರಿ, ಪುಣ್ಯಕ್ಷೇತ್ರಕ್ಕೆ ಬಂದಿರ್ತಾರೆ, ಭೇಟಿ ಆಗ್ತಾರೆ, ಭೇಟಿಯಾಗಿ ನಮಸ್ಕಾರ ಮಾಡ್ತಾರೆ, ಒಳ್ಳೆ ಮಾತುಗಳಾಡ್ತಾರೆ. ನೀವು ಬಂದು ಎಷ್ಟು ದಿವಸ ಆಯ್ತು ಅಂತ ಸುಮ್ಮನೆ ಒಂದು ಕೇಳ್ತೀವಿ.
ಸೇವಕ್ಕೆ 7 ದಿವಸ ಬಂದೀವ್ರಿ. ಹೌದಾ, ಭಾಳ ಸಂತೋಷ. ಎಷ್ಟು ದಿವಸ ಆಗ್ಯದಿ? 4 ದಿವಸ ಆಯ್ತು. ಭಾಳ ಸಂತೋಷ. ಇನ್ನೂ 3 ದಿವಸ ಹೋದಲ್ಲ ಕ್ಷೇತ್ರ ಆಗಿರ್ತದೆ. ಏನು ಕ್ಷೇತ್ರ? ಊರ್ ಕಡೆ ಏನಾಗ್ಯದೋ ಏನೋ, ಮನೆ ಪರಿಸ್ಥಿತಿ ಏನಾಗಿದೋ ಏನೋ, ನಮ್ಮ ನಾಯಿ ಅನ್ನ ಬೇರೆ ತಿನ್ನಂಗಲ್ಲ, ಎದ್ರ ಮನೆಯವ್ರಿಗೆ ಹೇಳಿ ಬಂದೀವಿ, ಅವರು ಸರಿಯಾದ ಟೈಮಿಗೆ ಹಾಕ್ತಾರೋ ಇಲ್ಲೋ. ಕ್ಷೇತ್ರಕ್ಕೆ ಹೋಗಿ ಇಲ್ಲಿ ವಿಷಯ. ಇದಕ್ಕೆ ಯಾಕೆ ಕ್ಷೇತ್ರಕ್ಕೆ ಹೋಗ್ಬೇಕು? ಸುಮ್ಮಿಲ್ಲೇ ಕೂತ್ರಾಯ್ತು. ಕ್ಷೇತ್ರಕ್ಕೆ ಸೇವಾಕ್ಕಂತ ಹೇಳಿ ಬಂದು ನಮ್ಮ ಮನಸ್ಸೆಲ್ಲ ಎಲ್ಲಿರ್ತದೆ? ಇಲ್ಲೇ. ಕ್ಷೇತ್ರಕ್ಕೆ ಹೋದ್ರೆ ಮನಸ್ಸಿಲ್ಲಿ ವಾಪಸ್ ಬರಬಾರದ್ರಿ. ಕ್ಷೇತ್ರಕ್ಕೆ ಹೋದ್ರೆ ಏನ್ ಮಾಡಬಾರ್ದು? ಮನಸ್ಸಿಲ್ಲಿ ವಾಪಸ್ ಬರೇಬಾರದು, ಅಲ್ಲೇ ಇರ್ಬೇಕದು. ಅಷ್ಟು ಮನಸ್ಸು ಬಹಳ ಶಾರ್ಪ್ ಅದು. ಅದಕ್ಕೆ ಆ ಭೂತಾಕಾಶಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಗಣಪತಿಯೇ ಈ ಏಕಾದಶ ಇಂದ್ರಿಯಗಳನ್ನ ವಿಷಯಗಳಿಗೆ ಹೋಗದಂತೆ ಪರಮಾತ್ಮನ ಕಡೆ ಹೋಗುವಂತೆ ಪಂಚಭೇದ ಜ್ಞಾನವನ್ನ ಕೊಟ್ಟು ಅದರ ಅನುಸಂಧಾನವನ್ನ ಮಾಡುವಂತೆ ನೀವು ವಿಶೇಷವಾಗಿ ಅನುಗ್ರಹವನ್ನ ಮಾಡ್ರಿ. ಹಾಗಾದರೆ ಪರಮಾತ್ಮನ ಅನುಗ್ರಹ ಪ್ರಾಪ್ತಿಗೆ ಪಂಚಭೇದದ ತಾರತಮ್ಯದ ಜ್ಞಾನವೇ ಬಹಳ ಮುಖ್ಯ ಅನ್ನುವುದನ್ನು ಜ್ಞಾನಿಗಳು ತಿಳಿಸಿದ್ದಾರೆ. ಮುಂದಿನ ವಿಚಾರ ಮತ್ತೆ ನಾಳಿನ ದಿವಸ ನೋಡಲಾಗುವುದು. ಶ್ರೀ ಗುರುಮಧ್ವೇಶಾರ್ಪಣ. ಸರ್ವ ಇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲ.